ನಿನ್ನೆ ಈಗ ಎಂದಿನಂತೆ ಮೊದಲಿಗೆ ಗಣಪತಿ ಪ್ರಾರ್ಥನೆ. ಓಂ ಗಂ ಗಣಪತಿ ನಮಃ. ಅದಾದ್ಮೇಲೆ ಗುರು ಪರಂಪರೆ, ನಿಮ್ಮ ಗುರುಗಳು ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ನಮ್ಮ ಗುರು ಪರಂಪರೆ ನಾನು ಪ್ರಾರ್ಥನೆ ಮಾಡ್ತೀನಿ. ಓಂ ಶ್ರೀ ಶೈಲೇಶ ದಯಾ ಪಾತ್ರಂ ದೀಪಕ್ತ್ಯಾದಿ ಗುಣಾಣಂ ಯತೀಂದ್ರ ಪ್ರಾಣಂ ವಂದೇ ರಮ್ಯಜಾ ಮಾತರ ಮುನಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಯೋ ನಿತ್ಯಮುಚ್ಯತ ಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ಯ ದೈಹಿಕ ಸಿಂಧೂಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ ಭೂಮೌ ರಾಮಾನುಜ ದಿವಾಕರಃ. ಈಗ ನಿಮ್ಮ ಅಮ್ಮ ಸೆಂಟ್ರಲ್ ಯಾರು ಮಾತಾಡಬಾರ್ದು, ಕ್ಲಾಸ್ ಕಂಟಿನ್ಯೂ ಆಗ್ತಾ ಇರ್ತದೆ, ಮ್ಯೂಟ್ ಮಾಡ್ಕೊಳ್ರಿ. ಈಗ ಲಕ್ಷ್ಮೀ ಹೆಗ್ರಿ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡ. ಜ್ಞಾನಾನಂದಮಯಂ ದೈವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಅಹಿಗ್ರೀವಂ ಉಪಾಸ್ಮಹೇ. ಅದಾದ್ಮೇಲೆ ನಿನ್ನೆ ಪಾಠದೊಂದು 2 ನಿಮಿಷ ರಿವ್ಯೂ ಮಾಡಿಕೊಂಡು ಹೋಗೋಣ. ಜ್ಯೋತಿಷ ಪ್ರವರ್ತಕರ ಶ್ಲೋಕ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ. ನೀವು ಮ್ಯೂಟ್ ಮಾಡ್ ಅನ್ಮ್ಯೂಟ್ ಮಾಡ್ಬೇಡ್ರಿ, ಎಲ್ಲಾರು ಮ್ಯೂಟ್ ಮಾಡಿದೀನಿ. ನಿನ್ನೆ ಜ್ಯೋತಿಷಾಸ್ತ್ರದ 18 ಗುರುಗಳ ಬಗ್ಗೆ ರಿಮೈಂಡರ್ ಮಾನು ತಿಳ್ಕೊಂಡ್ರಿ. ಶ್ಲೋಕ ಸೂರ್ಯ ಪೀತಾಮಹೋ ವ್ಯಾಸೋ ವಸಿಷ್ಠೋ ಅತ್ರಿ ಪರಾಶರಃ ಕಶ್ಯಪೋ ನಾರದೋ ಗರ್ಗೋ ಮರೀಚಿ ಮನುರುಂಗಿರಾಹ ಲಕ್ಷ್ಮಃ ಶನೋನಿಕೋ ಬೋಧಾಯಿರೋ ದೈವಜ್ಞ ಶೋಭನೋ ತಥಾ ದ್ವಾದಶೇತಿ ಪ್ರಜಾಜ್ಞಾಃ ಜ್ಯೋತಿಷಾಸ್ತ್ರ ಪ್ರವರ್ತಕಃ. ಅವರ 18 ಜನದ ಹೆಸರುಗಳು: ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ಕಶ್ಯಪ, ನಾರದ, ಗರ್ಗ, ಮರೀಚಿ, ಮನು, ಆಂಗಿರಸ, ಲೋಮಶ, ಪೌಲಸ್ತ್ಯ, ಚವ್ವನ, ಯವ್ವನ, ಭೃಗು, ಶೌನಕ. ಇದರಲ್ಲಿ ನಮಗೆ ಹೋರಶಾಸ್ತ್ರ ಅನ್ನೋದು ಶುರುವಾಗಿದ್ದು ಪರಾಶರ ಅವರಿಂದ. ಪರಾಶರ ಗುರುಗಳನ್ನ ನಮಗೆ ಪ್ರಾಚೀನ ಜ್ಯೋತಿಷ್ಯದ ಪಿತಾಮಹ ಅಂತ ಹೇಳ್ತೀರಿ. ಭಾರತೀಯ ಜ್ಯೋತಿಷ, ವೈದಿಕ ಜ್ಯೋತಿಷ ಪಿತಾಮಹ ಅಂತ ಹೇಳ್ತೀರಿ. ಇದರಲ್ಲಿ ಅದು ಶಾಸ್ತ್ರವಾಗಿ ಹೋದಾಗ ನಮ್ಮ ಆಧುನಿಕ ಜ್ಯೋತಿಷಕ್ಕೆ ಬಿ ವಿ ರಾಮನ್ ಅವರು. ಇದು ನನ್ನ ಪರಿಚಯ ನಿನ್ನೆ ಮಾಡ್ಕೊಂಡಿರ್ತೀನಿ. ನಾನು ಭಕ್ತವತ್ಸಲಾಚಾರ್ಯರು. ನಿನ್ನೆ ಜಾಯ್ನ್ ಆಗಿರೋ ತುಂಬಾ ಜನ ಜಾಯ್ನ್ ಆಗಿರೋರಿಗೋಸ್ಕರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಾನು ಭಕ್ತವತ್ಸಲಾಚಾರ್ಯ. ನಾನು ಜ್ಯೋತಿಷಿ, ವಾಸ್ತುತಜ್ಞ, ಸಂಖ್ಯಾಶಾಸ್ತ್ರಜ್ಞ ಮತ್ತೆ ಪ್ರವೀಣ. ನಾ ಇರೋದು ಬೆಂಗಳೂರಲ್ಲಿ. ಜ್ಯೋತಿಷ್ಯ ವಾಸ್ತುನ ತುಂಬಾ ವರ್ಷಗಳಿಂದ ಕಲಿತು ಮುಂದೆ ಮಾಡ್ತಾ ಇದ್ದೀರಿ. ಈಗ ತರಗತಿ ವಿವರಗಳು ನಿಮ್ಗೆ ನೆನ್ನೆ ಹೇಳಿರ್ತೀರಿ. ತರಗತಿಯಲ್ಲಿ ಪಾಲಿಸ್ತಕ್ಕಂಥ ನಿಯಮಗಳ ಬಗ್ಗೆ ಇವತ್ತು ತುಂಬಾ ಜನ ಬಂದಿರೋದ್ರಿಂದ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ, ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ರಿ. ತರಗತಿಗಳು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ರಾತ್ರಿ 9 ರಿಂದ 10 ಗಂಟೆಗೆ, ವಾರದಲ್ಲಿ 2 ಗಂಟೆಗಳ ಕಾಲ ತರಗತಿ ಮಾಡ್ತೀರಿ. ಇದು ಜ್ಯೋತಿಷ ಪರಿಚಯ, ಅಂದ್ರೆ ಜ್ಯೋತಿಷ ಜ್ಞಾನನ, ಜ್ಯೋತಿಷದ ಕುರಿತು ಎಲ್ಲಾ ವಿಚಾರಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡೋದಕ್ಕೋಸ್ಕರ ಜ್ಯೋತಿಷ ಪರಿಚಯ ಅಂತ ಹೆಸರಿಟ್ಕೊಂಡಿದ್ದೀರಿ. 3 ತಿಂಗಳು ಅಂತ ಅಂದ್ಕೊಳ್ತಾ ಇದ್ದೀರಿ. ಆದ್ರೆ ನಾನು ಅಂದ್ಕೊಂಡಿರೋ ಸಿಲೆಬಸ್ ಎಲ್ಲ ಮುಗಿಸೋವರೆಗೂ ಅದು 6 ತಿಂಗಳಾದ್ರೂ ಕಂಟಿನ್ಯೂ ಮಾಡ್ತೀರಿ. ಬಟ್ ಆದಷ್ಟು ಕ್ಲಾರಿಟಿಯಿಂದ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮ್ಗೆಲ್ಲ ಇಷ್ಟ ಆಗೋ ರೀತಿ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ರಿ. ಎಲ್ಲಾ ಝೂಮ್ ಮೂಲಕ ನಡೀತದೆ. PDF ನೋಟ್ಸ್ ಕೊಡ್ತೀರಿ. ಸಮಯಕ್ಕೆ ಟೈಮ್ಗೆ ಒಂದು 5 ನಿಮಿಷ ಮುಂಚೆ ಲಾಗಿನ್ ಆಗಿ ಅಗತ್ಯ ಇರೋ ಎಲ್ಲಾ ಪುಸ್ತಕಗಳು ನಿಮ್ಗೆ ಏನೇನು ಹೇಳಿರ್ತೀನಿ. ಜ್ಯೋತಿಷ್ಯ ಬಾಲಬೋಧೆ ಮತ್ತು ಆರಂಭ ಜ್ಯೋತಿಷ್ಯ, ಈ 2 ಪುಸ್ತಕಗಳು ನಿಮ್ಗೆ ರೆಫರೆನ್ಸ್ ಮಾಡೋದಕ್ಕೆ ಈ ಪರಿಚಯ ತರಗತಿಗಳಿಗೆ ನಿಮ್ಗೆ ಯೂಸ್ ಆಗುತ್ತೆ. ನಾನು ಈಗ ಫೋಟೋ ಹಾಕಿದ್ದೆ ಜ್ಯೋತಿಷ್ಯ ಬಾಲಬೋಧೆ, ಬಟ್ ಇವತ್ತು ತುಂಬಾ ಜನ ಜಾಯ್ನ್ ಆಗಿರೋದ್ರಿಂದ ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಶುಕ್ರವಾರ ಸ್ಲೈಡ್ ಅಲ್ಲಿ ಇಲ್ಲ ನಾಳೆ ನೋಟ್ಸ್ ನಿಮ್ಗೆ ಶೇರ್ ಮಾಡ್ಬೇಕಾದ್ರೆ ಆ ಪುಸ್ತಕಗಳು 2 ಫೋಟೋ ಹಾಕ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪುಸ್ತಕಗಳು, ಲೇಖನ ಸಾಮಗ್ರಿಗಳನ್ನ ನೀವು ಸಿದ್ಧಪಡಿಸ್ಕೊಳ್ಳಿ.
ಕ್ಯಾಮ್ರಾ ಆನ್ ಅಲ್ಲಿ ಇಡಿ. ನಿಮ್ಮ ಮುಖ ಪರಿಚಯ, ನೀವು ಪ್ರಶ್ನೆ ಕೇಳಬೇಕಾದ್ರೆ, ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಮುಖ ಪರಿಚಯ ಆದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಮೈಕ್ ಯಾವಾಗ್ಲೂ ಮ್ಯೂಟ್ ಅಲ್ಲಿ ಇಡಿ, ಅನ್ಮ್ಯೂಟ್ ಮಾಡಬೇಡಿ. ನೀವ್ ಏನಾದ್ರು ಪ್ರಶ್ನೆ ಕೇಳ್ಬೇಕಂದ್ರೆ ಒಂದು ಮೆಸೇಜ್ ಮಾಡಿ, ಇಲ್ಲ ಕೈ ಎತ್ತಿ. ನೀವು ಪ್ರಶ್ನೆ ಯಾವುದೇ ಪ್ರಶ್ನೆ ನಿಮ್ದು ಬಂದ್ರು ಲಾಸ್ಟ್ ಅಲ್ಲಿ ಏನು 50 ನಿಮಿಷ ತರಗತಿ ಆದ್ಮೇಲೆ ನಿಮ್ಗೆ ಪ್ರಶ್ನೋತ್ತರ ಸಮಯ ತಗೊಳ್ತೀನಿ. ಅದು 10 ಗಂಟೆಗೆ ಕ್ಲೋಸ್ ಮಾಡಲ್ಲ. ಅದು ನಿಮ್ ಪ್ರಶ್ನೆಗಳಿರೋ ಅಷ್ಟೊತ್ತು ಕಂಟಿನ್ಯೂ ಮಾಡಿ. ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ಬಿಟ್ಟು ನಾನು ಕ್ಲಾಸಿಂದ ಆಚೆ ಬರ್ತೀನಿ. ಆದ್ರೆ ನಿಮ್ಮ ಪ್ರಶ್ನೆಗಳು ಇವತ್ತಿನ ಕ್ಲಾಸಿಗೆ ತಕ್ಕಂತ ರಿಲೇಟೆಡ್ ಆಗಿ ಸಂಬಂಧಿಕವಾಗಿರ್ಬೇಕು. ನಿಮ್ದು ಯಾವ್ದು ಪರ್ಸನಲ್ ಪ್ರಶ್ನೆಗಳಿದಾವೆ, ನಿಮ್ದು ಯಾವ್ದು ಮುಂದಿನ ತರಗತಿಗಳ ಪ್ರಶ್ನೆಗಳಿದಾವೆ ಅಂದ್ರೆ ಆ ತರಗತಿ ಬಂದಾಗ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾವಾಗ್ಲೂ ನೀವು ಕುತ್ಕೊಳ್ಬೇಕಾದ್ರೆ ಆರಾಮಾದ ಉಡುಪು, ನಿಮ್ಗೆ ಎನ್ನೆ ಹೇಳಿರ್ತೀನಿ, ನೀವು ಸೀರೆ, ಪಂಚೆ, ಶಲ್ಯ, ಸೀರೆ, ಹೆಣ್ಮಕ್ಳೆಲ್ಲ ಸೀರೆ, ಇಲ್ಲ ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗಿರುತ್ತೋ ಆ ರೀತಿ ನೀವು ಆಸನ ವ್ಯವಸ್ಥೆಯಲ್ಲಿ ಉಡುಪುಗಳನ್ನ ಮಾಡ್ಕೊಳ್ಳಿ. ಗಂಡ್ ಮಕ್ಳೆಲ್ಲ ಪಂಚೆ, ಶಲ್ಯ ಎಲ್ಲ ಕಟ್ಕೊಳ್ಳಿ. ದಯವಿಟ್ಟು ತಿಲಕ ಇಟ್ಕೊಳ್ಳಿ ಎಲ್ಲಾರು ಹಣೆಗೆ, ಅದು ನಿಮ್ಮ ಮುಖಕ್ಕೆ ಲಕ್ಷಣ ಆಗಿರ್ತದೆ. ನಿಮಗೆ ನೆನ್ನೆ ಹೇಳಿದ್ದೆ ಪಠ್ಯಕ್ರಮಗಳು ಯಾವ ತರ ಮಾಡ್ತೀನಿ, ಯಾವ್ದು ಇರುತ್ತೆ ಅಂತೆಲ್ಲ. ನೀವು ಒಂದು ಜ್ಯೋತಿಷ್ಯ, ಒಂದು ಜಾತಕ ವಿಶ್ಲೇಷಣೆ ಮಾಡ್ತಕ್ಕಂತ ಜ್ಞಾನನ ಮತ್ತೆ ಪಂಚಾಂಗ ನೋಡಿ ಜನರಿಗೆ ಹೇಳ್ತಕ್ಕಂತ ಅದನ್ನ, ಇವೆರಡು ಮೇನ್. ಇಷ್ಟೆಲ್ಲ ನಿಮ್ಗೆ ಪಾಠ ಮಾಡ್ತಕ್ಕಂಥದ್ದು. ಯಾರಾದ್ರೂ ನಿಮ್ಮ ಹತ್ರ ಬಂದು ಪಂಚಾಂಗದ ವಿಚಾರ ಕೇಳಿದಾಗ, ಒಂದು ಜಾತಕ ಕೇಳಿದಾಗ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂತ ಒಂದು ಬೇಸಿಕ್ ನಾಲೆಡ್ಜ್, ಪರಿಚಯ ನಾಲೆಡ್ಜ್ ನ ನಿಮ್ಗೆ ಕೊಡ್ತೀನಿ. ಮತ್ತೆ ಸ್ವಲ್ಪ ಮುಹೂರ್ತಗಳ ಬಗ್ಗೆ, ಯಾರು ಬಂದ ಒಳ್ಳೆ ಮುಹೂರ್ತ ಯಾವುದು, ಯಾವ ತರ ಮುಹೂರ್ತಗಳು, ಇದ್ರ ಬಗ್ಗೆನೂ ಸ್ವಲ್ಪ ವಿವರಗಳು ನಿಮ್ಗೆ ಕೊಡ್ತೀನಿ. ತರಗತಿ ಎಲ್ಲ ಆದ್ಮೇಲೆ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಮಾಣ ಪತ್ರ ನೀಡಬೇಕು ಅಂತ ಒಂದು ಆಸೆ ಇದೆ. ಅದ್ರ ಬಗ್ಗೆ ತರಗತಿಗಳು ಆಗ್ತಾ ಆಗ್ತಾ ವಿಚಾರಗಳು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಹೋರಾತ್ರ ಪದದ ಅರ್ಥ ಹೇಳಿದೆ. ಅಹೋರಾತ್ರ ಪದ ಯಾವ ತರ ಬಂದಿದೆ ಅಂತ ಹೇಳಿದೆ. ನಮ್ಗೆ ಅಹೋರಾತ್ರ ಪ್ರೆಸೆಂಟೇಶನ್ ಫುಲ್ ಸ್ಕ್ರೀನ್ ಮಾಡ್ತೀರಾ, ನೀಟಾಗಿ ಕಾಣಿಸುತ್ತೆ. ಮಂಜುನಾಥ್ ಸರ್ ಮೀಟ್ ಮಾಡ್ಕೊಳ್ಳಿ. ಅಹೋರಾತ್ರ ಪದದಿಂದ ಹೋರ ಅನ್ನೋ ಪದ ಬಂದು ನಮ್ಮ ಈಗ ನಡೀತಕ್ಕಂಥ ಎಲ್ಲಾ ಜ್ಯೋತಿಷ್ಯಗಳು, ನಿಮ್ಗೆ ಇವಾಗ ಹೇಳ್ತಿರ್ಬೇಕಾದ್ರೆ ಪ್ರಶ್ನಾಶಾಸ್ತ್ರಗಳು ಇರ್ಬೋದು, ನಿಮ್ಗೆ ಹೇಳ್ತಿರ್ತಕ್ಕಂತಹ ಒಂದು ವೈದಿಕ ಜ್ಯೋತಿಷ್ಯಗಳು, ಸನಾತನ ಜ್ಯೋತಿಷ್ಯಗಳು, ನಿಮ್ಗೆ ಹೇಳ್ತಕ್ಕಂಥ ಒಂದು ಕೆಪಿ ಕೂಡ ಈ ಹೋರಶಾಸ್ತ್ರದ ಮೇಲೆ ಸ್ವಲ್ಪ ಡಿಪೆಂಡೆನ್ಸ್ ಇರುತ್ತೆ. ಅದು ಬೇರೆ ಏನು ಪಾಶ್ಚಿಮಾತ್ಯ ಜ್ಯೋತಿಷದಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತದೆ ಕೆಪಿಯಲ್ಲಿ. ಆದ್ರೂ ಇದು ಎಲ್ಲಾನು ಬೇಸ್ ಇದ್ದೇ ಇರ್ತದೆ. ಅದಕ್ಕೆಲ್ಲ ಇದು ಹೋರ ಅನ್ನೋ ಪದದ ಅರ್ಥ. ಇದು 24 ಗಂಟೆ ಒಂದು ಹೋರ ಅಂದ್ರೆ, ನಮ್ಮ ಈ ಇಂಗ್ಲಿಷ್ ನ ಹವರ್ ಅನ್ನೋ ಪದ ಕೂಡ ಈ ಹೋರ ಪದದಿಂದ ಡಿರೈವ್ ಆಗಿದೆ. ನಮ್ಮ ಸಂಸ್ಕೃತದ ಹೋರಾ ಪದದಿಂದ ಡಿರೈವ್ ಆಗಿ ಬಂದಿದೆ ಅಂತ. ಸ್ಕಂದತ್ರಯಗಳು, ಜ್ಯೋತಿಷ್ಯದ ಷಡಂಗಗಳು, ಸಿದ್ಧಾಂತ ಜ್ಯೋತಿಷಗಳು, ಸಂಹಿತ ಜ್ಯೋತಿಷಗಳು, ಹೋರಶಾಸ್ತ್ರದ ಬಗ್ಗೆ ಎಲ್ಲ ಹೇಳಿದ್ರಿ. ಜ್ಯೋತಿಷ್ಯದ ಷಡಂಗ, ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತ, ಇದು ಸ್ವಲ್ಪ ತೊಂದರೆ ಆಗಿದೆ ಇವತ್ತು. ದೈವಜ್ಞ ಲಕ್ಷಣಗಳು ಹೆಡಿಂಗ್ ಸ್ವಲ್ಪ ತೊಂದರೆ ಆಗಿದೆ, ಏನೋ ಸ್ವಲ್ಪ ಫಾಂಟ್ ಚೇಂಜ್ ಆಗಿದೆ. ಅದನ್ನ ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತೀನಿ. ಜ್ಯೋತಿಷದ ಪ್ರಮುಖ ಭಾಗಗಳು ಜಾತಕ, ಗೋಲ, ನಿಮಿತ್ತ, ಪ್ರಶ್ನೆ, ಮುಹೂರ್ತ, ಗಣಿತ, ಇವೆಲ್ಲಾನು ನಿಮ್ಗೆ ಬೇಕಾಗ್ತದೆ. ಗಣಿತ ಅಂತ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಮುಹೂರ್ತಗಳು ಬೇಕು ಅಂದ್ರು, ನಿಮ್ಗೆ ಒಳ್ಳೆ ರೀತಿಯ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಂದ್ರು, ನಿಮ್ಗೆ ಭಾವೋತ್ಪಾದಗಳು ಬೇಕು ಅಂದಾಗ ಅವೆಲ್ಲ ಸ್ವಲ್ಪ ಗಣಿತ ಜಾಸ್ತಿ ಬೇಕಾಗ್ತದೆ. ಈಗಿನ ಕಾಲದಲ್ಲಿ ಗಣಿತಕ್ಕೆ ಸ್ವಲ್ಪ ನಾವು ನಮ್ಮ ಈ ಟ್ರೈನಿಂಗ್ ಕಡಿಮೆ ಸಮಯ ಇಂಪಾರ್ಟೆನ್ಸ್ ಕೊಡೋ ಕಾರಣ ಏನಪ್ಪಾ ಅಂದ್ರೆ, ಈಗ ಎಲ್ಲರ ಹತ್ರನೂ ಆಪ್ಸ್ ಇದೆ. ಮೊಬೈಲ್ಗಳಲ್ಲಿ ಆಪ್ಸ್ ಇರುತ್ತೆ, ಗೂಗಲ್ ಅಲ್ಲಿ ಆಪ್ಸ್ ಸಿಗುತ್ತೆ, ಎಲ್ಲಾ ಕಡೆ ಸಿಗೋದ್ರಿಂದ ಅದು ಗಣಿತ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಅದ ಅವಶ್ಯಕತೆ ತುಂಬಾ ಕಡಿಮೆ ಅಂತ, ಕಲಿಯೋದಕ್ಕೂ ಕಷ್ಟ ಆಗುತ್ತೆ ಅಂತ ಅದನ್ನ ಗಣಿತನ ಸ್ವಲ್ಪ ಇಟ್ಟಿರ್ತೀರಿ. ನಿಮಿತ್ತ, ಅಂಗ, ಹೋರೆ ಸಮೇತ, ಜಾತಕ, ಪ್ರಶ್ನೆ, ಇವೆಲ್ಲನೂ ಇದು ಬಂದ್ಬಿಟ್ಟು ಹೋರಸ್ಕಂದದಲ್ಲಿ ಇರ್ತದೆ. ಮುಹೂರ್ತಗಳು ಎರಡರಲ್ಲೂ ಇರ್ತದೆ. ಇದೆಲ್ಲ ನಾವು ಮಾಡ್ತಕ್ಕಂಥದ್ದು ಜನಾಂಗ ವೃದ್ಧಿ, ಅತಿವೃಷ್ಟಿ, ಅನಾವೃಷ್ಟಿ, ಅಗ್ನಿ, ಕುದುರೆ ಮುಂತಾದ ಎಲ್ಲ ಹಳೆ ಕಾಲದಲ್ಲಿ ಏನಿತ್ತು ಅದಕ್ಕೆಲ್ಲದಕ್ಕೂ ಮಾಡ್ತೀರಿ ಅಂತ. ಈ ಕುದುರೆ ವ್ಯಾಪಾರ, ಗಜಗೇಸರಿ ವ್ಯಾಪಾರಗಳು ಇವೆಲ್ಲ ಹಳೆ ಕಾಲದಲ್ಲಿ ಜಾಸ್ತಿ ಇರ್ತಾ ಇತ್ತು. ಈ ಧೂಮಕೇತುಗಳು ನೋಡ್ಕೊಂಡು ಜ್ಯೋತಿಷ ಹೇಳ್ತಕ್ಕಂಥದ್ದು, ಉಲ್ಕಪಾತ ನೋಡ್ಕೊಂಡು, ಶಕನಗಳು ನೋಡ್ಕೊಂಡು ಜ್ಯೋತಿಷ ಹೇಳ್ತಕ್ಕಂಥದ್ದು, ಇವೆಲ್ಲ ಸಂಹಿತಾಸ್ತ್ರದಲ್ಲಿ ಇರ್ತಾ ಇತ್ತು. ಮುಂದೆ ದೈವಜ್ಞಾನ ಲಕ್ಷಣಗಳು, ನಿನ್ನೆ ನಿಮ್ಗೆ ಅದೇ ಕೆಲಸವಾಗಿ ಹೇಳಿದ್ದೀನಿ. ನಾವು ಜ್ಯೋತಿಷ್ಯ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸು ತುಂಬಾ ಶುದ್ಧಿ ಆಗಿರ್ಬೇಕು. ನಾವು ನಮ್ಗೆ ಕೆಟ್ಟದ್ದು ಬಯಸಿದವ್ರು ಕೂಡ ನಮ್ಮ ಮನಸ್ಸಲ್ಲಿ ಈ ತರ ತೊಂದರೆ ಆಗ್ಲಿ ಅಂತ ಅಂದ್ಕೊಳ್ಬಾರ್ದು, ಬೈಕೊಂಡ್ಬಾರ್ದು, ಕೆಟ್ಟ ಮಾತುಗಳು ಬಾಯಲ್ಲಿ ಬರಬಾರ್ದು.
ಎರಡನೇದು ಏನಪ್ಪಾ ಅಂದ್ರೆ ನಾವು ಯಾವಾಗಲೂ ಸದಾಚಾರ ಸಂಪನ್ನರಾಗಿರ್ಬೇಕು. ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಬೇಕು. ನಿಮ್ಗೆ ಇಷ್ಟ ದೇವರು, ನಿಮ್ಮ ಮನೆ ದೇವರು ಯಾರು ಬಂದ್ರೆ ನಿಮ್ಮ ಕುಲ ದೇವರು ಯಾರನ್ನಾದ್ರೂ ಸರಿ ಪೂಜೆ ಮಾಡ್ಕೊಂತ ಇರ್ಬೇಕು, ಅನುಷ್ಠಾನ ಮಾಡ್ಕೊಳ್ಬೋದು. ಆ ತರದಲ್ಲಿ ಯಾವುದೇ ವಿಚಾರ ಇಲ್ಲ. ಮತ್ತೆ ನಾವು ಮಾಡ್ತಕ್ಕಂಥದ್ದು ಜ್ಞಾನಗಳು, ವೇದಗಳ ಅಧ್ಯಯನಗಳು ಮಾಡ್ತಕ್ಕಂಥದ್ದು, ಗ್ರಹ ಪೂಜೆಗಳು ಮಾಡ್ತಕ್ಕಂಥದ್ದು, ಗಣಿತನ ಚೆನ್ನಾಗಿ ಅರ್ಥ ಮಾಡ್ಕೊಂತಕ್ಕಂಥದ್ದು, ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದೇ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಕ್ಕಂಥದ್ದು, ಸರ್ವೇ ಜನೋ ಸುಖಿನೋ ಭವಂತು ಅಂತ ನಾವು ಮಾಡ್ಬೇಕಂತದ್ದು ಎಲ್ಲಾ ವಿಚಾರ ಇರ್ತದೆ. ಏನಪ್ಪಾ ನಾವು ಬ್ರಾಹ್ಮಣರಲ್ಲ, ಬೇರೆ ಜನಾಂಗದವರು, ನಾವು ವೇದಾಧ್ಯಯನ ಮಾಡ್ಬೋದಾ? ವೇದಾಧ್ಯಯನ ಮಾಡ್ಬೋದು, ಯಾರಿಗೂ ಮಾಡಬಾರ್ದು ಅಂತ ಏನಿಲ್ಲ. ನಿಮ್ಗೆ ಪುರಾಣಗಳಲ್ಲಿ ತಗೊಂಡ್ರೆ ಈಗ ವಾಲ್ಮೀಕಿಯವರು, ನಮ್ಮ ರಾಮಾಯಣ ಬರ್ತಿರ್ತಕ್ಕಂಥವ್ರು, ವಾಲ್ಮೀಕಿ ಮಹರ್ಷಿಗಳು ಅವರು ಬ್ರಹ್ಮರ್ಷಿಗಳಾದ್ರು, ವಿಶ್ವಾಮಿತ್ರರು ಅವರು ಬ್ರಹ್ಮರ್ಷಿಗಳಾದ್ರು, ಅವರು ಸ್ವಾಧ್ಯಯನ ಮಾಡಿ ಎಲ್ಲ ಬ್ರಹ್ಮಜ್ಞಾನ ಪಡೆದು ಬ್ರಾಹ್ಮಣರ ಯಾರು ಬ್ರಹ್ಮಜ್ಞಾನ ಹೊಂದುತ್ತಾರೋ ಅವ್ರ ಬ್ರಹ್ಮ ಋಷಿ ಬ್ರಾಹ್ಮಣ ಅಂತ ಕರೀತಾರೆ. ಅದರಲ್ಲಿ ನಿಮ್ಗೆ ಅನುಕೂಲ ಇದೆ ನೀವು ವೇದಾಧ್ಯಯನ ಮಾಡ್ಬೋದು, ಅನುಕೂಲ ಇಲ್ಲ ಅಂದ್ರೆ ವೇದಗಳ ಬಗ್ಗೆ ಸ್ವಲ್ಪ ಜ್ಞಾನ ಬೆಳೆಸ್ಕೊಂಡು ಶಾಸ್ತ್ರಗಳ ಬಗ್ಗೆ ಜ್ಞಾನ ಬೆಳೆಸ್ಕೊಬೇಕಾಗುತ್ತೆ. ಇವೆಲ್ಲ ಮಾಡ್ಕೊಂಡು ಹೋಗೋರ್ನ ದೈವಜ್ಞ ಅಂತ ಕರೀತಾರೆ. ನಮ್ಮ ಹತ್ರ ಪ್ರಶ್ನೆ ಕೇಳೋಕ್ ಬರುವಂತವ್ರನ್ನ ಪೃಚ್ಛಕ ಅಂತ ಕರೀತಾರೆ. ಇದು ಸಂಸ್ಕೃತದಲ್ಲಿ ಬರೋದು. ಪೃಚ್ಛಕ ಅಂದ್ರೆ ಪ್ರಶ್ನೆ ಮಾಡ್ತಕ್ಕಂಥವ್ರು, ನಮ್ಗೆ ಏನಾಗಿದೆ ಅಂತಿಲ್ಲ, ಎಲ್ಲಾ ವಿಚಾರ ಅವ್ರದ್ದೆಲ್ಲ ಬಂದಿರತಕ್ಕಂಥ ಎಲ್ಲಾ ವಿಚಾರಗಳನ್ನ ನಾವು ಅನುಸರಿಸಿ ಅವ್ರ ಜಾತಕ ಫಲ ಯಾವಾಗ್ಲೂ ಹೇಳ್ಬೇಕಾಗಿರ್ತಕ್ಕಂಥದ್ದು ಬರೀ ನಾವು ಶುಭ ಫಲಗಳನ್ನ ಅಶುಭ ಫಲಗಳನ್ನ ಹೇಳ್ತಕ್ಕಂಥದ್ದಲ್ಲ. ಶುಭ ಅಶುಭ ಫಲಗಳನ್ನೆಲ್ಲಾನು ಚೆಕ್ ಮಾಡಿ ಅವ್ರ ಜಾತಕ ಯಾವ ತರ ಇದೆ ಅಂತ ನಾವು ಅವ್ರಿಗೆ ಸುಳ್ಳು ಹೇಳ್ದಿರ ಅದನ್ನ ಕಷ್ಟವಾದ ವಸ್ತುಗಳನ್ನ ಕೂಡ ಆದಷ್ಟು ಸಿಹಿಯಾಗಿ ಅವ್ರಿಗೆ ಇಷ್ಟಪಡ್ತಕ್ಕಂಥ ರೀತಿಯಲ್ಲಿ ಹೇಳಿ ಕಳಿಸ್ಬೇಕು ಅಂತ ಜ್ಯೋತಿಷಿಗಳ ಲಕ್ಷಣ. ಸರ್, ಒಂದು ನಿಮಿಷ. ಸ್ಲೈಡ್ ನಂಬರ್ 4 ಅಲ್ಲಿ ಸ್ಟಕ್ ಆಗಿದೆ, ಪ್ರೆಸೆಂಟೇಷನ್ ಮೂವ್ ಆಗ್ತಾ ಇಲ್ಲ. ಒಂದ್ಸತಿ ಅನ್ಶೇರ್ ಮಾಡ್ಬಿಟ್ಟು ಶೇರ್ ಮಾಡ್ತೀರಾ? ಫುಲ್ ಸ್ಕ್ರೀನ್ ಮಾಡ್ಬಿಡಿ ಸರ್, ನೀಟಾಗಿ ಕಾಣಿಸುತ್ತೆ. ಕಾಣಿಸ್ತದೆ ಈಗ? ಇಲ್ಲ, ಹಾಗೆ ಇದೆ, ಫುಲ್ ಸ್ಕ್ರೀನ್ ಆಗಿಲ್ಲ. F5 ಪ್ರೆಸ್ ಮಾಡಿದ್ರೆ ಆಗುತ್ತೆ. ಈಗ F5 ಪ್ರೆಸ್ ಮಾಡಿ, ಅವಾಗ ಆಗುತ್ತೆ. ಆಗಿದೆ ಈಗ? ಇಲ್ಲ ಇಲ್ಲ ಸರ್, ಆಗಿಲ್ಲ. ಆಗಿದೆ Point ಆಗಿದೆ point ಸರ್, ಈ correct ಕಡೆ ಎಲ್ಲ. ಮಾಡ್ಕೊಂಡಿದ್ದೀರಾ? ಆಗಿತ್ತಾ ಇಲ್ವಾ? ಇಲ್ಲ, ಆಗಿಲ್ಲ, ಆವಾಗಲಿಂದ ಆಗಿಲ್ಲ ಸರ್. ಹಾಗೆ ಝೂಮ್ ಮಾಡ್ಕೊಳ್ಳಿ, ಕಾಣಿಸುತ್ತೆ. ಜೂಮ್ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ರಿ. ಝೂಮ್ ಮೊಬೈಲ್ ಅಲ್ಲೇ ಮಾಡ್ಕೊಳ್ಳಿ, ಮಾಡ್ಕೊಳಕ್ ಬರುತ್ತೆ ನೋಡ್ರಿ. ಜೂಮ್ ಮಾಡ್ಕೊಳ್ರಿ, ಆಗತ್ ನೋಡಿ. ಝೂಮ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೋರಿ, ಆಮೇಲೆ ಈಗ ಸರ್ ಆಯ್ತಾ? ಬರ್ತಾ ಇದೆಯಾ ಇಲ್ಲ ಸರ್, ಮಂಜುನಾಥ್ ಸರ್? ಬರ್ತಾ ಇದೆಯಾ? ಫುಲ್ ಸ್ಕ್ರೀನ್ ಬರ್ತಾ ಇಲ್ಲ, ಹಾಗೆ ಬರ್ತಾ ಇದೆ ಮಾಮೂಲಿ ಪ್ರೆಸೆಂಟೇಷನ್ ತರ. ರೈಟ್ ಸೈಡ್ ಇದ್ದು ಇಂಟು ಕ್ಲಿಕ್ ಮಾಡಿ ಸರ್, ಸಾಕು ಹೋಗಿ. ರೈಟ್ ಸೈಡ್ ಟಾಪ್ ಅಲ್ಲಿ ಫಿಲ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್, ಅದು ಕೆಳಗಡೆ ಇನ್ನೊಂದು ಇಂಟು ಇದೆಲ್ಲ ಕ್ಲಿಕ್ ಮಾಡಿ. ಅಲ್ಲಿ ನಮಗೆಲ್ಲ ಬರ್ತೈತಲ್ಲ ಸರ್ ಇಲ್ಲಿ. ಇದೆಲ್ಲ PDF ಅಲ್ಲಿ ಬರುತ್ತಲ್ಲ ಸರ್ ನಾಳೆ. ಸರ್, ಇದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಬೋದಾ? ಅಲ್ಲ, ರೆಕಾರ್ಡಿಂಗ್ ನಾವೇ ಇಲ್ಲ, ಕಳಿಸ್ತೀವಿ. ಮಾಡ್ತಾ ಇದೀವಿ, ಸರ್. ರೆಕಾರ್ಡಿಂಗ್ ಮಾಡ್ತಾ ಇದೀವಿ, ನಿಮ್ಗೆ ಕಳಿಸ್ಕೊಡ್ತೀವಿ ಕ್ಲಾಸ್ ಆದ್ಮೇಲೆ. ಆಗ್ಲಿ ಗುರುಳೆ, ಓಕೆ. ಸರ್, ವಿಡಿಯೋ ಆಫ್ ಮಾಡ್ಕೊಳ್ಳಿ ನೀವು. ಕಂಟಿನ್ಯೂ ಮಾಡಿ ಗುರುಗಳೇ. ಈಗ ಕಾಣಿಸ್ತಿದೆಯಾ ಮಂಜುನಾಥ್ ಸರ್? ಈಗ ಕಾಣಿಸ್ತಿದೆ ಸರ್. ಕಂಟಿನ್ಯೂ ಮಾಡಿ ಸರ್, ಥ್ಯಾಂಕ್ ಯು. ಇವತ್ತಿನ ಪಾಠ ನಿಮ್ಗೆ ಸಮಯದ ಲೆಕ್ಕಾಚಾರ ಅಥವಾ ಕಾಲಗಣನೆಯಿಂದ ಶುರು ಆಗ್ತದೆ. ಈಗ ನಾವು ವಾಚ್ ನೋಡಿದ ತಕ್ಷಣ ನಮ್ಗೆ ಓಕೆ IST ಅಂದ್ರೆ ನಮ್ದೇ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಾರಲ್ಲ, ಆತರ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಾವು ಯೂಸ್ ಮಾಡ್ತೀವಿ. ಆದ್ರೆ ಅದಕ್ಕೂ ಸ್ಟ್ಯಾಂಡರ್ಡ್ ಟೈಮ್ ಗ್ಲೋಬಲ್ಗೆ, ಈ ಭೂಮಿಗೆ ಒಂದು ಸ್ಟ್ಯಾಂಡರ್ಡ್ ಟೈಮು, ಈ ಗ್ರೀನ್ವಿಚ್ ಮೀನ್ ಟೈಮ್ ಅಂತ. ಈ ಗ್ರೀನ್ವಿಚ್ ಅನ್ನೋದು ಒಂದು ಸಣ್ಣ ಹಳ್ಳಿ ಲಂಡನ್ ನಗರದಲ್ಲಿ, ಆಗಿನ ಕಾಲದಲ್ಲಿ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯ ಸೂರ್ಯ ಮುಳುಗದ ನಾಡು ಆಗಿತ್ತೋ ಆವಾಗ ಒಂದು ಹಳ್ಳಿ, ಅಲ್ಲಿ ಒಂದು ಲೈನ್ ಬರೆದು ಅದು ರೇಖೆ 0 ಡಿಗ್ರಿ ಅಂತ ಮಾಡಿ
ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಂದ ಪೂರ್ವಕ್ಕೆ ಅಂದ್ರೆ ಗ್ರೀನ್ವಿಚ್ ಮೀನ್ ಟೈಮ್ 0 ಡಿಗ್ರಿ ಅಂತ ಅದಕ್ಕಿಂತ ಪ್ಲಸ್ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ 5:30 ಗಂಟೆ ನಮ್ದು ಭಾರತೀಯ ಪ್ರಮಾಣಿತ ಸಮಯ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ. ಇದು ಒಂದು ಪಿಕ್ಚರ್ ತೋರಿಸಿದ್ವಿ. ಆದ್ರೆ ಈ ಗ್ರೀನ್ವಿಚ್ ಮೀನ್ ಟೈಮ್ ಬರೋಕ್ ಮುಂಚೆ ನಮ್ಮ ದೇಶದ ಉಜ್ಜಯಿನಿ ನಗರದ ಮಹಾಕಾಲೇಶ್ವರ ದೇವಸ್ಥಾನ ಇತ್ತಲ್ಲ, ಅದನ್ನ 0 ಡಿಗ್ರಿ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಟೈಮ್ ಕ್ಯಾಲ್ಕುಲೇಷನ್ ಆಗ್ತಾ ಇತ್ತು. ಅಷ್ಟು ಪವರ್ಫುಲ್ ಆವಾಗ ನಮ್ಮ ಭಾರತ ದೇಶ. ಭಾರತೀಯರ ಬ್ರಿಟಿಷರು ಬಂದ ಮೇಲೆ ಅವರು ಟೈಮ್ ಝೋನ್ ನ ಚೇಂಜ್ ಮಾಡಿ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಮಾಡಿದ್ರು. ಅಲ್ಲಿಂದ ಭಾರತೀಯ ಪ್ರಮಾಣಿತ ಸಮಯ ಇದು ಅಕ್ಷಾಂಶ ಮತ್ತು ರೇಖಾಂಶದ ಮೇಲೆ ವರ್ಕ್ ಆಗ್ತಾ ಇರ್ತದೆ. ಪ್ರೈಮ್ ಮೆರಿಡಿಯನ್ ಟೈಮ್ 0% ಲ್ಯಾಂಗಿಟ್ಯೂಡ್, 0 ಡಿಗ್ರಿ ಲ್ಯಾಂಗಿಟ್ಯೂಡ್ ಅಂತ ಏನ್ ಹೇಳ್ತೀರಾ ಅದನ್ನ ಗ್ರೀನ್ವಿಚ್ ಅಂತ ಹೇಳ್ತೀರಾ. ನೀವು ನೋಡ್ತಾ ಇದ್ದೀರಾ ಇಲ್ಲಿ 180 ಡಿಗ್ರಿ 180 ಡಿಗ್ರಿ ಇಲ್ಲಿ ಡಾಟ್ ಲೈನ್ಸ್ ನೋಡಿ, ಇಲ್ಲಿದೆ. ಇಲ್ಲಿ ಇದನ್ನ 0 ಡಿಗ್ರಿ ಅಂತ ಹೇಳ್ತೀರಿ. ಲಂಡನ್ ಮೇಲೆ ಬಂದಿರತಕ್ಕಂಥದ್ದು. ಮತ್ತೆ ನಮ್ಮ ಭಾರತದ್ದು ನೀವು ನೋಡಿದ್ರೆ ಒಂದು 2 PM ಅಂತ ಅದು ನಮ್ದು ಭಾರತ. ಯಾರೋ ಇದು ಆಡಿಯೋ ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ರಿ. ನಮ್ಮದು ಭಾರತ ದೇಶದ್ದು ಸ್ಟ್ಯಾಂಡರ್ಡ್ ಟೈಮು 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ ಅಂತ ಹೇಳ್ತೀರಿ. ಇದು ನಮ್ಮ ಈ ಕಾಶಿ ಇದೆಯಲ್ಲ, ಈ ಪ್ರಯಾಗ್ರಾಜ್ ಅಂತ ಹೇಳ್ತೀರಲ್ಲ ಕಾಶಿ, ಈ ಕಾಶಿಯಲ್ಲಿ ಅದನ್ನ ನಾವು ನಮ್ಮ ದೇಶದ್ದು ಕಾಲಗಣನೆ ತಗೊಳ್ತಾ ಇದ್ದೀರಿ. ಇದು 5 ಗಂಟೆ. ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ನೋಡಿ, ನಮ್ಮ ಭಾರತದ್ದು ಸ್ಟ್ಯಾಂಡರ್ಡ್ ಟೈಮ್ 82.45. ಇದು ಡಾಟೆಡ್ ಲೈನ್ಸ್ ಇದೆಯಲ್ಲ, ಈ ಡಾಟೆಡ್ ಲೈನ್ಸ್ ನಮ್ಮ ಭಾರತದ ಕಾಲಮಾನ. ನೀವು ಇಲ್ಲೊಂದು ಲೈನ್ ನೋಡ್ತೀರಾ 37.6 ಡಿಗ್ರಿ ನಾರ್ತ್ ಮತ್ತೆ ಕಿಲೋಮೀಟರ್ಸ್ ಅಂತಲ್ಲ. ಇದೇನು ಕಿಲೋಮೀಟರ್ಸ್ ಅಂದ್ರೆ ಭಾರತ ದೇಶದ ಉದ್ದಗಲ 8.4 ಡಿಗ್ರಿಯಿಂದ 37.6 ಡಿಗ್ರಿ ಉತ್ತರ ಭಾಗದಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಇಲ್ಲಿ ನಿಮ್ಗೆ ನೋಡಿದ್ರೆ 68.7 ಡಿಗ್ರಿ ಗುಜರಾತ್ ಅಲ್ಲಿ ಶುರುವಾಗುತ್ತೆ, 97.25 ಡಿಗ್ರಿ ಅರುಣಾಚಲ್ ಪ್ರದೇಶದಲ್ಲಿ ಹೋಗಿರ್ತದೆ. ಅಂದ್ರೆ ನಮ್ಮ ಸೂರ್ಯೋದಯ ಫಸ್ಟ್ ಕಾಣಿಸ್ತಕ್ಕಂಥದ್ದು ಅರುಣಾಚಲದಲ್ಲಿ. ಅದಕ್ಕೆ ಅರುಣಾಚಲ ಪ್ರದೇಶ ಅಂತ ಹೆಸರಿಟ್ಟಿದ್ದಾರೆ. 97 ಡಿಗ್ರಿ 25 ಡಿಗ್ರಿ ಪೂರ್ವ ರೇಖಾಂಶದಿಂದ 68 ಡಿಗ್ರಿ 7 ನಿಮಿಷ ಪಶ್ಚಿಮ ರೇಖಾಂಶದವರೆಗೂ, ಅಂದ್ರೆ ಸರಿಸುಮಾರು 30 ಡಿಗ್ರಿ ಅಷ್ಟು ರೇಖಾಂಶಗಳು ಅಷ್ಟು ಉದ್ದ ಇದೆ. ಅದಕ್ಕೆ ನಮ್ಮ ಸಮಯಗಳು ಸ್ಟ್ಯಾಂಡರ್ಡ್ ಟೈಮ್ ಅಂತ ಅಪ್ರಾಕ್ಸಿಮೇಟ್ಲಿ ಅರ್ಧಕ್ಕೆ 82 ಡಿಗ್ರಿ 30 ಪೂರ್ವ ಭಾಗಕ್ಕೆ ವಾರಣಾಸಿ ಹತ್ರ, ವಾರಣಾಸಿ, ಅಲಹಾಬಾದ್, ಪ್ರಯಾಗ್ರಾಜ್ ಅಂತೆಲ್ಲ ಕರೀತಾರಲ್ಲ ಕಾಶಿ, ಅಲ್ಲಿ ನಮ್ದು ಸ್ಟ್ಯಾಂಡರ್ಡ್ ಮೆರಿಡಿಯನ್ ಟೈಮ್ ಇಟ್ಟಿದ್ದಾರೆ. ಇದಕ್ಕೋಸ್ಕರ ನಮ್ಗೆ ಬೇರೆ ಬೇರೆ ಸಮಯಗಳು ಇರ್ತದೆ. ಈಗ ಅರುಣಾಚಲ ಪ್ರದೇಶ ನಮ್ಗೆ ನಮ್ಮ ಟೈಮ್ ಈಗ 9:15 ಅಂದ್ರೂ ಅರುಣಾಚಲ ಪ್ರದೇಶದಲ್ಲಿ ಈಗ ಅಪ್ರಾಕ್ಸಿಮೇಟ್ಲಿ 1/4 1 ಅವರ್ ಮುಂಚೆನೆ ಇರ್ತದೆ. ಅಂದ್ರೆ ಅವ್ರಿಗೆ ಕತ್ಲಾಗಿದ್ರು ಅವ್ರು ಇದೇ ಟೈಮ್ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಮಾಡ್ಬಿಟ್ಟು ಅದನ್ನ ನಮ್ಮ ಜ್ಯೋತಿಷದಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಸೂರ್ಯೋದಯದ ಸಮಯ ಅಂತ ಹೇಳ್ಬಿಟ್ಟು ಅದು ಮುಹೂರ್ತಗಳಿಗೆ ಕೆಲವು ವಿಚಾರಗಳಿಗೆ ನಾವು ಯೂಸ್ ಮಾಡ್ತಿರೋದನ್ನ, ಅದು ಮತ್ತೆ ಜಾತಕ ಕ್ಯಾಲ್ಕುಲೇಷನ್ಸ್ಗೆ ಲೋಕಲ್ ಟೈಮ್ ಅಂತ ಕುಂಡಲಿ ವಿಶ್ಲೇಷಣೆಗೆ ತಗೊಳ್ಬೇಕಾದ್ರೆ ಇದೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರನೇ ಈ ಸ್ಲೈಡ್ಸ್ ಹಾಕಿ ಈ ನಿಮ್ಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಡಿಫ್ರೆನ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅರುಣಾಚಲ ಪ್ರದೇಶದಿಂದ ಗುಜರಾತ್ ವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ದು ಟೈಮ್ ಡಿಫ್ರೆನ್ಸಸ್ ಬರ್ತದೆ. ಅದು ನಾನು ಮುಹೂರ್ತಗಳು ಇಡಬೇಕಾದ್ರೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಈಗ ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ನೀವು ನೋಡುತ್ತಿರ್ಬೇಕಾದ್ರೆ ನೋಡಿ, ಈಗ ಹೇಳಿದ್ರಲ್ಲ 30 ಡಿಗ್ರಿ ಅಂತ, 96 2 ಡಿಗ್ರಿಗೂ ಒಂದೊಂದು ಬಂದಿರ್ತದೆ. ಈಗ ನಮ್ಮ ಬೆಂಗಳೂರಿಂದು ನಾನು ಬೆಂಗಳೂರಿಂದ ಮಾತ್ರ ತಗೊಂಡಿದ್ದೀನಿ, ಕರ್ನಾಟಕದ್ದು ತಗೊಂಡಿದ್ದೀನಿ. ನೀವು ಎಷ್ಟು ರೇಖಾಂಶ ಅಕ್ಷಾಂಶಗಳಂತ. ನಮ್ಮ ಕರ್ನಾಟಕ ಅಪ್ರಾಕ್ಸಿಮೇಟ್ಲಿ 11.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಸುಮಾರು 18.5 ಡಿಗ್ರಿ ಅಂದ್ರೆ ಒಂದು 7 ಡಿಗ್ರಿ ಅಷ್ಟು ನಮ್ಮ ಕರ್ನಾಟಕ ಉತ್ತರಾಕ್ಷ ಗೋಳಾರ್ಧದಲ್ಲಿ ಇರ್ತದೆ. ಮತ್ತೆ ರೇಖಾಂಶಗಳು ಬಂದ್ಬಿಟ್ಟು ನಮ್ಮ ಕರ್ನಾಟಕದ್ದು ಅಪ್ರಾಕ್ಸಿಮೇಟ್ಲಿ 74 ಪ್ಲಸ್ ಅಂದ್ರೆ 74.12 ಕಾರವಾರದಿಂದ ಶುರುವಾಗಿ ಕೋಲಾರದ ಮುಳಬಾಗಿಲವರೆಗೂ 78 79 ಡಿಗ್ರಿ 78.5 ಆ ತರದವರೆಗೂ ಬರ್ತದೆ. ನಮ್ಮ ಬೆಂಗಳೂರು ಬಂದ್ಬಿಟ್ಟು 12 ಡಿಗ್ರಿ 97 ಅಕ್ಷಾಂಶದಿಂದ ಉತ್ತರ ಅಕ್ಷಾಂಶದಿಂದ 77 ಡಿಗ್ರಿ 54 ಡಿಗ್ರಿ. ಇದು ಸೆಂಟರ್ ಪ್ಲೇಸ್. ಯಾವುದು ಸೆಂಟರ್ ತಗೊಂತಾರೆ ಅಂದ್ರೆ ಯೂಶಲಿ ನಮ್ಮ ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ, ಅರಮನೆ ಜಾಗ, ಅದನ್ನ ತಗೊಂಡಿರ್ತಾರೆ. ಈಗ ನೀವು ಸರ್ಜಾಪುರ ಬಂದ ಬೇರೆ ಆಗಿರ್ತದೆ, ನೀವು ಹೊಸಕೋಟೆ ಬಂದ್ರೆ ಬೇರೆ ಆಗಿರ್ತದೆ, ನೀವು ಯಲಹಂಕ ಬಂದ್ರೆ ಸ್ವಲ್ಪ ಬೇರೆ ಇರ್ತದೆ. ಸಣ್ಣ ಸಣ್ಣದಾಗಿ ಡಿಫ್ರೆನ್ಸ್ ಇರುತ್ತೆ. ಇದರಿಂದಾನೇ ಇವಾಗ ಇದೆಲ್ಲ ನಡೀತಿರ್ತದೆ. ನಮ್ಮ ಬೆಂಗಳೂರದು ಪ್ಯಾಲೇಸ್ ಏನಿದೆ, ಬೆಂಗಳೂರು ಅರಮನೆ ಜಾಗ, ಅದರದ್ದು ಬಂದ್ಬಿಟ್ಟು ಈ 12 ಡಿಗ್ರಿ 97 15 99
ಡಿಗ್ರಿ ಉತ್ತರ ಅಕ್ಷಾಂಶ, ಮತ್ತೆ 77 ಡಿಗ್ರಿ 5, 9, 4, 5, 6, 6 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಇರ್ತದೆ. ಈ ಟೈಮ್ಗೆ ನೀವು ನೋಡ್ತಿರ್ಬೇಕಾದ್ರೆ ನಮ್ಮ ಭಾರತದ್ದು ನೋಡಿ ಸ್ಟ್ಯಾಂಡರ್ಡ್ ಟೈಮ್ 82.5 ಡಿಗ್ರಿ ಇದೆಯಲ್ಲ, 82.5 ಡಿಗ್ರಿಯಿಂದ ನೀವು ನೋಡ್ಬೇಕಾದ್ರೆ 77 ಡಿಗ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 77.6 ಇದೆ. ಅಪ್ರಾಕ್ಸಿಮೇಟ್ಲಿ 5 ಡಿಗ್ರಿ ಡಿಫ್ರೆನ್ಸ್ ಬರ್ತದೆ ಅಂತ. ಈ 5 ಡಿಗ್ರಿ ಏನಪ್ಪಾ ಅಂದ್ರೆ ಈ ಸೂರ್ಯೋದಯ ಸೂರ್ಯಾಸ್ತಗಳ ಸಮಯಗಳು ಡಿಫ್ರೆನ್ಸ್ ಬರ್ತದೆ. ನೀವು ಈಗ ಒಂಟಿಕೊಪ್ಪಲ್ ಪಂಚಾಂಗ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ತದೆ ಏನು ಸ್ಥಳೀಯ ಕಾಲಮಾನಗಳು, ಸ್ಥಳೀಯ ಸೂರ್ಯೋದಯ ಸೂರ್ಯಾಸ್ತ ಸಮಯಗಳು +2 ನಿಮಿಷ, +3 ನಿಮಿಷ, +1 ನಿಮಿಷ ಅಂತೆಲ್ಲ ಈ ಕ್ಯಾಲ್ಕುಲೇಷನ್ಸ್ ಅಲ್ಲೂ ಈ 3 ತಿಂಗಳಲ್ಲಿ ಡಿಫ್ರೆನ್ಸ್ ಕೊಡ್ತದೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಡಿಫ್ರೆನ್ಸ್ ಕೊಡ್ತದೆ. ಮತ್ತೆ ನಮ್ಮ ಒಂದು ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಬರ್ತ್ ಟೈಮ್ ಏನು ಜನ್ಮ ಸಮಯ ತಗೊಂತಿರಲ್ಲ, ಆ ಜನ್ಮ ಸಮಯ ಕೂಡ ಬರ್ತ್ ಟೈಮ್ ಕರೆಕ್ಷನ್ಸ್ ಅಂತ ಮಾಡ್ಕೊಳ್ಬೇಕಾದ್ರೂ ತುಂಬಾ ಬೇಕಾಗ್ತದೆ. ನಾವು ಸ್ಥಳೀಯ ಕಾಲಮಾನ ತಗೊಂತೀರಿ ನಮ್ಮ ಜಾತಕ ಕುಂಡಲಿ ವಿಶ್ಲೇಷಣೆಗೆ, ಇದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್. ಸಮಯದ ಲೆಕ್ಕಾಚಾರಗಳು ತುಂಬಾ ಬೇಕಾಗಿರ್ತದೆ. ನೆಕ್ಸ್ಟ್ ಈಗ ಕಾಲಮಾನ ನೋಡಿ, ಇದ್ರ ಪಕ್ಷಗಳಿಂದ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕಿಂತ ಸಣ್ಣ ಸಮಯಗಳನ್ನೆಲ್ಲ ನಾನು ನಿಮ್ಗೆ 3 ತಿಂಗಳ ಸಮಯ ಬಂದಾಗ ನಿಮಗೆ ಘಟಿಗಳು, ವಿಘಟಿಗಳು, ನಿಮಿಷಗಳು, ಅಲ್ಪಗಳು, ಪ್ರಾಣಗಳು ಎಲ್ಲ ನಿಮಗೆ ಸಂಪೂರ್ಣ ವಿವರ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಈಗ ಸ್ವಲ್ಪ ಜಾಸ್ತಿ ಆಗೋದ್ರಿಂದ, ನಿಮ್ಗೆ ಗಣಿತ ಜಾಸ್ತಿ ಆಗೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಈಗ ಅವಶ್ಯಕತೆ ಇರಲ್ಲ. ಬಟ್ ಮುಹೂರ್ತ ಟೈಮಲ್ಲಿ ಇದೇ ತರಗತಿ ಬ್ಯಾಚ್ ಅಲ್ಲಿ ಮುಹೂರ್ತ ಟೈಮಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ 15 ದಿನಗಳು ಅಂದ್ರೆ ಒಂದು ಪಕ್ಷ. ಯಾವ ಪಕ್ಷ ಅಂತ ಹೇಳ್ತಾರೆ ನಿಮ್ಮ ಪಂಚಾಂಗದ ಪ್ರಕಾರ ಕೇಳಬಹುದ್ರೆ, ಪಂಚಾಂಗದಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಬಹುಳ, ಶುದ್ಧ ಬಹುಳ ಇವೆಲ್ಲ ಹೇಳ್ತಿರ್ತಾರಲ್ಲ, ಇದಕ್ಕೆ ಪಕ್ಷಗಳು ಅಂತ ಹೇಳ್ತಾರೆ. ಎಷ್ಟು ಪಕ್ಷಗಳು ಇರ್ತದೆ? 2 ಪಕ್ಷ ಇರ್ತದೆ. ಒಂದು ಕೃಷ್ಣ ಪಕ್ಷ, ಒಂದು ಶುಕ್ಲ ಪಕ್ಷ. ಹುಣ್ಣಿಮೆ ಆದ ಮಾರನೇ ದಿವಸ ಪ್ರಥಮದಿಂದ ಅಮಾವಾಸ್ಯೆವರೆಗೂ ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ ಅಮಾವಾಸ್ಯೆ ಆಗಿದ್ ಮಾರನೇ ದಿವಸ ಪ್ರಥಮ ಏನಿರ್ತ ಆವತ್ತಿಂದ ಹುಣ್ಣಿಮೆವರೆಗೂ ಶುಕ್ಲ ಪಕ್ಷ. ಯಾವತ್ತು ಚಂದ್ರ ವೃದ್ಧಿ ಆಗಿರ್ತದೋ ಅದನ್ನ ಶುಕ್ಲ ಪಕ್ಷ ಅಂತ ಹೇಳ್ತೀರಿ. ಚಂದ್ರ ಯಾವಾಗ ಕ್ಷೀಣಿಸ್ಕೊಂಡು ಹೋಗ್ತದೋ ನಮ್ಮ ಕಣ್ಣಿಗೆ ಕಾಣಿಸೋ ರೀತಿ ಅದನ್ನ ಕೃಷ್ಣ ಪಕ್ಷ ಅಂತ ಹೇಳ್ತೀರಿ. ಈ 2 ಪಕ್ಷಗಳು ಸೇರಿಸ್ತದೆ. ಈಗ ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೂ ಅಂತ ಹೇಳ್ತಾರಲ್ಲ, ಆ ತರ ನಾವು ಸೇರಿಸಿದಾಗ ಅದು ಒಂದು ಮಾಸ ಅಂತ ಹೇಳ್ತೀರಿ. 30 ದಿವಸಗಳು ಒಂದು ಮಾಸ. 2 ಮಾಸ ಸೇರಿಸ್ತಾರೆ. ಈಗ ಚೈತ್ರ ವೈಶಾಖ ಸೇರಿಸಿದ್ರೆ ಒಂದು ಋತು, ವಸಂತ ಋತು ಅಂತ ಹೇಳ್ತೀರಿ. 3 ಋತು ಸೇರಿಸಿದ್ರೆ ಒಂದಾಯನ, ಉತ್ತರಾಯಣ, ದಕ್ಷಿಣಾಯನ. 2 ಆಯನ ಸೇರಿಸಿದ್ರೆ ಒಂದು ಸಂವತ್ಸರ. 60 ಸಂವತ್ಸರ ಸೇರಿಸಿದ್ರೆ ಒಂದು ಷಷ್ಠಿ ಪೂರ್ತಿ. ನೋಡಿ ನಮ್ಮ ಪಂಚಾಂಗದಲ್ಲಿ 60 ಸಂವತ್ಸರ ಅಂದ್ರೇನೆ ಒಂದು ಶಾಂತಿಗಳು ಮಾಡ್ಕೊಳ್ಬೇಕು. ನಮಗೆ ತುಂಬಾ ಪೂರ್ಣ ಆಯುಷ್ ತುಂಬಿದೆ, ಅದಾದ್ಮೇಲೆ ಮತ್ತೆ ಆಯುಷ್ ನೋಡ್ಕೊಳ್ಬೇಕಂತ ಹೇಳ್ತಾರೆ. 120 ಸಂವತ್ಸರ ಅಂದ್ರೆ 120 ವರ್ಷಗಳ ಕಾಲ ಇದ್ದಾಗ ಪೂರ್ಣ ಆಯುಷ್, ವಿಂಶೋತ್ತರಿ ದಶಾಕಾಲದ ಪೂರ್ಣ ವಯಸ್ಸು ಅಂತ ಹೇಳ್ತಾರೆ. ಯಾರಿಗೆ ನಾವು ಪೂರ್ಣ ಆಯುಷ್ ಅಂತ ಹೇಳ್ಬೇಕಾದ್ರೆ 100 ವರ್ಷ ಸುಖವಾಗಿ ಬಾಳಪ್ಪ ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಪೂರ್ಣ ಆಯುಷ್ ಅಂದ್ರೆ 120 ವರ್ಷ. 120 ವರ್ಷ ತುಂಬಾ ಕಡಿಮೆ ಜನ ಬದುಕ್ತಾರೆ. ಅಂತ ಅವರಲ್ಲಿ ಯತಿಶ್ರೇಷ್ಠರಾದ ಯತಿಗಳು ರಾಮಾನುಜಾಚಾರ್ಯರು 120 ವರ್ಷ ಬದುಕಿದ್ರು ಅಂತ. ಅದಾದ್ಮೇಲೆ ನಮ್ಮ ಶಂಕರಾಚಾರ್ಯ ಇರ್ಬೋದು, ಮಾಧವಾಚಾರ್ಯರು ಅವ್ರದ್ದು ವಯಸ್ಸು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅವ್ರದ್ದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈ ತರ ಇರ್ತಕ್ಕಂಥದನ್ನ ಈ ಒಂದು ಕಾಲಮಾನಗಳ ನಿಮ್ಗೆ ಕೊಟ್ಟಿದ್ದೀನಿ. ಮುಂದೆ ಈ ಕಾಲಗಣನೆ ಮಾಡ್ಬೇಕಾದ್ರೆ ನಮ್ಮ ಪಂಚಾಂಗದಲ್ಲಿ ಯಾವ ತರ ಇರುತ್ತೆ ಏನು ಅಂತ, ಹಿಂದೂ ಪಂಚಾಂಗವನ್ನು ಮುಖ್ಯವಾಗಿ 2 ರೀತಿ ಮಾಡಿರ್ತೀರಿ. ಒಂದು ಚಾಂದ್ರಮಾನ ಪಂಚಾಂಗ, ಒಂದು ಸೌರಮಾನ ಪಂಚಾಂಗ ಅಂತ. ಈ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಚಾಂದ್ರಮಾನನೇ ಜಾಸ್ತಿ ಯೂಸ್ ಮಾಡ್ತೀರಿ. ಆದ್ರೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ನಾವು ಸೌರಮಾನ ಯೂಸ್ ಮಾಡ್ತೀರಿ. ಈ ಚಾಂದ್ರಮಾನದಲ್ಲೂ 2 ರೀತಿ ಮಾಸಗಳು ಬರ್ತವೆ. ಒಂದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ. ಈ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಈ ಉತ್ತರ ಭಾರತದವ್ರು ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಬಂದ್ಬಿಟ್ಟು ಈ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಯೂಸ್ ಮಾಡ್ತಕ್ಕಂಥದ್ದು ಸೌರಮಾನ. ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಯೂಸ್ ಮಾಡೋದು ಸೌರಮಾನ. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಯೂಸ್ ಮಾಡ್ತಕ್ಕಂಥದ್ದು ಚಾಂದ್ರಮಾನದಲ್ಲೂ 2, ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಯೂಸ್ ಮಾಡ್ತಕ್ಕಂಥದ್ದೊಂದು, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಯೂಸ್ ಮಾಡ್ತಕ್ಕಂಥದ್ದೊಂದು. ಸೌರಮಾನ ಅಂದ್ರೆ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ನಾವ್ ಯಾವ ತರ ಯೂಸ್ ಮಾಡ್ತೀರಿ ಅಂದ್ರೆ ಶುಕ್ಲ ಪಕ್ಷ ಪಾಡ್ಯದಿಂದ ಕೃಷ್ಣ ಪಕ್ಷ ಅಮಾವಾಸ್ಯೆವರೆಗೂ
ಚೈತ್ರ ಮಾಸದ ಪಾಲ್ಗುಣ ಮಾಸದವ್ರಿಗೆ ಕರ್ನಾಟಕ ಮತ್ತು ದಕ್ಷಿಣ ಭಾರತ ಎಲ್ಲಾ ಕಡೆ ಯೂಸ್ ಮಾಡ್ತೀರಿ. ಅದು ಉತ್ತರ ಭಾರತದಲ್ಲಿ ಕೃಷ್ಣ ಪಕ್ಷ ಅಂದ್ರೆ ಅಮ್ಮ ಹುಣ್ಣಿಮೆ ಆದ್ಮೇಲೆ ಮಾರನೇ ದಿವಸದಿಂದ ನೆಕ್ಸ್ಟ್ ಶುಕ್ಲ ಪಕ್ಷದ ಹುಣ್ಣಿಮೆವರೆಗೂ ಯೂಸ್ ಮಾಡ್ತಕ್ಕಂಥದನ್ನ ಉತ್ತರ ಭಾರತದಲ್ಲಿ ಯೂಸ್ ಮಾಡ್ತಾರೆ. ಈ ಸೌರಮಾನ ಕೇರಳದಲ್ಲಿ ಯೂಸ್ ಮಾಡ್ತಾರೆ, ತಮಿಳುನಾಡಲ್ಲಿ ಯೂಸ್ ಮಾಡ್ತಾರೆ. ನಮ್ಮ ಕರಾವಳಿ ಭಾಗಗಳಲ್ಲೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಕಡೆ ಈ ಸೌರಮಾನ ಸೂರ್ಯನ ರಾಶಿಗಳನ್ನ ಯೂಸ್ ಮಾಡ್ತಾರೆ. ಈ ಸಂವತ್ಸರಗಳು ಅವರ ಅಧಿಪತಿಗಳು ವಿಚಾರಗಳು ಬಂದಾಗ ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರು ಕೊಟ್ಟು ಅದಕ್ಕೆ ಇಂಥ ವರ್ಷಕ್ಕೆ ಇಂಥವ್ರ ಅಧಿಪತಿ ಅಂತ ಹೇಳ್ಬಿಟ್ಟು ಬ್ರಹ್ಮಾದಿ ದೇವತೆಗಳನ್ನೆಲ್ಲಾರನು ಒಂದೊಂದು ವರ್ಷಕ್ಕೆ ಅವ್ರ ಅಧಿಪತಿ ಮಾಡಿ ಆ ವರ್ಷದಲ್ಲಿ ಅವರ ಆಡಳಿತ ಏನು ನೋಡ್ಕೊಳ್ತಕ್ಕಂಥದ್ದು, ಈ ಪ್ರಪಂಚ ನೋಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ರಾಜ್ಯ ಆಡಳಿತ ನೋಡ್ಕೊಂಥದ್ದು, ರಾಜಯೋಗ ನೋಡ್ಕೊಂತಕ್ಕಂಥದ್ದು, ಈ ಚಕ್ರಗಳು ನೋಡ್ಕೊಂತಕ್ಕಂಥದ್ದು. ಆ ವರ್ಷದಲ್ಲಿ ಏನೋ ತೊಂದರೆ ಆದ್ರೆ ಅವ್ರನ್ನ ನಾವು ಪ್ರಾರ್ಥನೆ ಮಾಡಿದ್ರೆ, ಅವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಪ್ರಪಂಚಕ್ಕೆ ಅಂತ. ಇದು ಸಂವತ್ಸರಗಳ ಪರಿಕಲ್ಪನೆ. ಈಗ ಸಂವತ್ಸರಗಳ ಲಿಸ್ಟ್ ಬಂದಾಗ ನೋಡಿ, 60 ಸಂವತ್ಸರಗಳು ಹೇಳಿದೆ. ಈಗ 60 ಸಂವತ್ಸರಗಳಲ್ಲಿ ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ಪ್ರಜಾಪತಿ, ಆಂಗಿರಸ, ಶ್ರೀಮುಖ, ಭಾವ, ಯುವ, ಧಾತೃ, ಈಶ್ವರ, ಬಹುಧಾನ್ಯ, ಪ್ರಮಾದಿ, ವಿಕ್ರಮ, ವೃಷ, ಇವು ದೇವತೆಗಳು ಕೂಡ ಹಾಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಪ್ರಭವಾಗಿ ಬ್ರಹ್ಮ. ಈಗ ಈ ಸಂವತ್ಸರಗಳ ಬಗ್ಗೆ ಹೇಳಕ್ ಮುಂಚೆ ಒಂದು ಸಂಕಲ್ಪದ ಬಗ್ಗೆ ಹೇಳ್ತೀನಿ. ನಾವು ಯಾರೇ ಪುರೋಹಿತರು ಬರ್ಲಿ, ಯಾರೇ ಬ್ರಾಹ್ಮಣರು ಬರ್ಲಿ, ಯಾವುದೇ ಪೂಜೆ ಮಾಡ್ಲಿ, ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಲಿ, ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಎಲ್ಲಾರು ಹೇಳ್ಕೊಂಡ್ ಬರ್ತಾರೆ, ಅಸ ಶ್ರೀ ಗೋವಿಂದ ಗೋವಿಂದ ಮಹಾಪುರುಷಸ್ಯ ಮಹಾವಿಷ್ಣುರಾಜ್ಞೆ ಅಂತೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಫಸ್ಟ್ ಶುರು ಮಾಡೋದು ವ್ಯವಹಾರಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣ. ಪ್ರಭವ ಆದಿ ಅಂದ್ರೆ ಮೊದಲನೇ ವರ್ಷ ಪ್ರಭವ, ಆ ರೀತಿ ಇರ್ತಕ್ಕಂಥ ಪ್ರಭವ ಆದಿ ಷಷ್ಠಿ ಸಂವತ್ಸರಾಣ ಅಂತ. ಅದ್ರಲ್ಲಿ ಬರ್ತಕ್ಕಂಥ ಮಧ್ಯೆ ಅಂತ ನಮ್ಮ ಸಂಕಲ್ಪದಲ್ಲಿ ಆ ಕಾಲಗಣನೆ ಹೇಳ್ಕೊಂಡ್ ಬರ್ಬೇಕಾದ್ರೆ ನಾವೆಲ್ಲಿದ್ದೀರಿ, ಯಾವ ತರ ಇದ್ದೀರಿ, ಯಾವ ಪ್ರದೇಶದಲ್ಲಿದ್ದೀರಿ ಎಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟು ಆ ದಿನದ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಆ ಮುಹೂರ್ತ ಸಂಕಲ್ಪ ಮಾಡ್ಕೊಳ್ಬೇಕು ಅಂತಂದಾಗ ಇದು ಬರ್ತದೆ. ನಮ್ಮ ಸಂಕಲ್ಪದಲ್ಲಿ ಪಂಚಾಂಗದಲ್ಲಿ ನಮಗೆ ಸಂವತ್ಸರಗಳು ತುಂಬಾ ಮುಖ್ಯ. ಅದಕ್ಕೆ ಈ ಸಂವತ್ಸರಗಳು ಪಟ್ಟಿ ಕೊಟ್ಟಿದ್ದೀನಿ. ಪ್ರಭವ ಅಧಿಪತಿ ಬ್ರಹ್ಮ, ವಿಭವ ವಿಷ್ಣು ಅಧಿಪತಿ, ಶುಕ್ಲ ಮಹೇಶ ಅಧಿಪತಿ, ಪ್ರಮೋದ ಗಣೇಶ ಅಧಿಪತಿ, ಪ್ರಜಾಪತಿ ಗಣಪತಿ ಅಧಿಪತಿ, ಆಂಗಿರಸ ಷಣ್ಮುಖ ಅಧಿಪತಿ, ಶ್ರೀಮುಖ ವಲ್ಲಿ ದೇವಿ ಅಧಿಪತಿ, ಭಾವ ಗೌರಿ ದೇವಿ ಅಧಿಪತಿ, ಯುವ ಬ್ರಾಹ್ಮಿ ದೇವಿ ಅಧಿಪತಿ, ಧಾತೃ ಮಹೇಶ್ವರಿ ದೇವಿ ಅಧಿಪತಿ, ಈಶ್ವರ ಕೌಮಾರಿ ದೇವಿ ಅಧಿಪತಿ, ಬಹುಧಾನ್ಯ ವೈಷ್ಣವಿ ದೇವಿ ಅಧಿಪತಿ, ಪ್ರಮಾದಿ ವಾರಾಹಿ ದೇವಿ ಅಧಿಪತಿ, ವಿಕ್ರಮ ಐಂದ್ರಿ ದೇವಿ ಅಧಿಪತಿ, ವೃಷ ಚಾಮುಂಡಿಕಾ ದೇವಿ ಅಧಿಪತಿ, ಚಿತ್ರಭಾನು ಅರೋಗ ಅಧಿಪತಿ, ಸ್ವಭಾನು ಭ್ರಾಜ ಅಧಿಪತಿ, ತಾರಣ ಪಟೀರ ಅಧಿಪತಿ, ಪಾರ್ಥಿವ ಪತಂಗ ಅಧಿಪತಿ, ವ್ಯಯ ಸ್ವರ್ಣರ ಅಧಿಪತಿ, ಸರ್ವಜಿತ್ ಮಹೇಶ ಅಧಿಪತಿ, ಸರ್ವಧಾರಿ ಜ್ಯೋತಿಷ್ಮಾನ್ ಅಧಿಪತಿ, ವಿರೋಧಿ ವಿಭಾಸ ಅಧಿಪತಿ, ವಿಕೃತಿ ಕಶ್ಯಪ ಅಧಿಪತಿ, ಖರ ರವಿ ಅಧಿಪತಿ, ನಂದನ ಭಾನು ಅಧಿಪತಿ, ವಿಜಯ ಖಗ ಅಧಿಪತಿ, ಜಯ ಪೂಷಾಧಿಪತಿ, ಮನ್ಮಥ ಹಿರಣ್ಯಗರ್ಭ ಅಧಿಪತಿ, ದುರ್ಮುಖಿ ಮರೀಚಿ ಅಧಿಪತಿ, ಹೇ ವಿಳಂಬಿ ಆದಿತ್ಯಾಧಿಪತಿ, ವಿಳಂಬಿ ಸವಿತಾಧಿಪತಿ, ವಿಕಾರಿ ಅರ್ಕ ಅಧಿಪತಿ, ಶಾರ್ವರಿ ಭಾಸ್ಕರಾಧಿಪತಿ, ಪ್ಲವ ಅಗ್ನಿದೇವಾಧಿಪತಿ, ಶುಭಕೃತ್ ಜಾತವೇದಾಧಿಪತಿ, ಶೋಭಕೃತ್ ಸೌಜಸ ಅಧಿಪತಿ, ಕ್ರೋಧಿ ಅಜಿರ ಪ್ರಭು ಅಧಿಪತಿ, ವಿಶ್ವಾವಸು ವೈಶ್ವನರ ಅಧಿಪತಿ. ಈಗ ನಾವು ನಡೀತಾ ಇರೋದು ಯಾವುದು? ವಿಶ್ವಾವಸು ಅಧಿಪತಿ. ವಿಶ್ವಾವಸು ಸಂವತ್ಸರದಲ್ಲಿ ವೈಶ್ವನರ ಅಧಿಪತಿ. ಅದಾದ್ಮೇಲೆ ಪರಾಭವ ಅಧಿಪತಿ. ಪರಾಭವ ಈಗ ಶುರು ಆಗಿರ್ತಕ್ಕಂಥ ಪರಾಭವಾಧಿಪತಿ. ಹೌದು, ಪರಾಭವಾಧಿಪತಿ. ಪರಾಭವ ಅಧಿಪತಿ ನರ್ಯಾಪಸ್. ಪರಾಭವ ಸಂವತ್ಸರ ನಡೀತದೆ. ಪ್ಲವಂಗ, ಪಂಕ್ತಿರಾದ, ಕೀಲಕ, ಸೌಮ್ಯ, ಸಾಧಾರಣ, ವಿರೋಧಿಕೃತ್, ಫರಿದಾವಿ, ಪ್ರಮಾದೀಚ, ಆನಂದ, ರಾಕ್ಷಸ, ನಳ, ಪೈಂಗಳ, ಕಾಳಾಯುಕ್ತಿ, ಸಿದ್ಧಾರ್ಥಿ, ರೌದ್ರಿ, ದುರ್ಮತಿ, ಧುಂದುಬಿ, ಹೃದಿರೋದ್ಘಾರಿ, ರಕ್ತಾಕ್ಷಿ, ಕ್ರೋಧನ, ಅಕ್ಷಯ. ಅಕ್ಷಯ 60ನೇ ವರ್ಷದ್ದು.
ಆ ಎಲ್ಲ ಸಂವತ್ಸರಗಳ ಹೆಸರು ಮತ್ತೆ ಅದರ ಅಧಿಪತಿಗಳು ಕೊಟ್ಟಿದ್ದೀನಿ. ಇದು ನಿಮ್ಗೆ ನೋಟ್ಸ್ ಕಳಿಸ್ಕೊಡ್ತೀನಿ. ಇದು ಎಲ್ಲ ಮನನ ಮಾಡ್ಕೊಳ್ರಿ, ಜ್ಞಾಪಕ ಇಟ್ಕೊಳ್ರಿ. ಮುಂದೆ ಆಯನ ಲಕ್ಷಣ ನಾನು ನಿಮ್ಗೆ ಹೇಳಿದೆ 60 ಸಂವತ್ಸರಗಳಲ್ಲಿ ಮತ್ತೆ ಆಯನಗಳು. ಆಯನ ತುಂಬಾ ಇಂಪಾರ್ಟೆಂಟ್. ಉತ್ತರಾಯಣ, ದಕ್ಷಿಣಾಯನ. ನಮ್ಮ ಸೂರ್ಯ ಯಾವ ಕಡೆಯಿಂದ ನಮ್ಗೆ ಸೂರ್ಯ ಕಾಣಿಸ್ತದೆ, ಭೂಮಿ ಮೇಲೆ ಬೆಳಕು ಚೆಲ್ತದೆ. ಉತ್ತರಾಯಣ ಅಂದ್ರೆ ಉತ್ತರ ಧ್ರುವದ ಮೇಲೆ ಬೆಳಕು ಚೆಲ್ತಕ್ಕಂಥದ್ದು. ದಕ್ಷಿಣಾಯನ ಅಂದ್ರೆ ದಕ್ಷಿಣ ಧ್ರುವದ ಕಡೆ, ಅಂದ್ರೆ ನಮ್ಮದ ಏನಿದೆ ಸಮವಾಜಕ ವೃತ್ತ ಅದ್ರ ಕೆಳಗಡೆಗೆ ನೇರ ಸೂರ್ಯ ಬೀಳ್ತಕ್ಕಂಥದ್ದನ್ನ ದಕ್ಷಿಣಾಯನ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದ ಈಗ ಉತ್ತರದಿಂದ ದಕ್ಷಿಣಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು, ಮತ್ತೆ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದನ್ನ ಸೂರ್ಯನ ಈ ಒಂದು ಪ್ರಯಾಣ ಇದೆಯಲ್ಲ, ಈ ಪ್ರಯಾಣನ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ತಾರೆ. ದಕ್ಷಿಣದಿಂದ ಪ್ರಯಾಣ ಶುರು ಮಾಡಿದಾಗ ಉತ್ತರಾಯಣ ಶುರುವಾಯಿತು ಅಂತ. ಅವಾಗ ಚಳಿಗಾಲದಿಂದ ಮತ್ತೆ ಬೇಸಿಗೆ ಕಾಲ ಬಂದು, ಬೇಸಿಗೆ ಕಾಲದಿಂದ ಮತ್ತೆ ಮಳೆಗಾಲ ಈಗ ಜುಲೈ 21ಕ್ಕೆ ಇದೆ ತಿಂಗಳು. ಜುಲೈ 21, 22 ಡೇಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ದಕ್ಷಿಣಾಯನಕ್ಕೆ ಶುರು ಮಾಡುತ್ತದೆ. ಅಲ್ಲಿಂದ ಮತ್ತೆ ನಮಗೆ ಚಳಿಗಾಲ ಬರೋವರೆಗೂ ಅಂದ್ರೆ ಡಿಸೆಂಬರ್ 21 ಅಪ್ರಾಕ್ಸಿಮೇಟ್ 1 ದಿವಸ 2 ದಿವಸ ಆ ಕಡೆ ಇರ್ತದೆ. ಅದು ಪ್ರಯಾಣ ಆಗಿ ದಕ್ಷಿಣಾಯನದವರೆಗೂ ಇರ್ತದೆ ಅಂತ. ಮಕರಾದಿ ಮಿಥುನ ಅಂತ ಶ್ಲೋಕ ಬಂದ್ಬಿಟ್ಟು, ಮಕರಾದಿಗತೆ ಶಟೆ ಸೂರ್ಯ ಸೈವೋತ್ತರಾಯಣಂ ಕರ್ಕಾಟಿದಿ ಷಡ್ಗೆ ಸೂರ್ಯ ದಕ್ಷಿಣಾಯನ ಉಚ್ಯತೆ. ಅಂದ್ರೆ ಮಕರದಿಂದ ಶುರುವಾಗಿ ಮಿಥುನಾಂತ ರಾಶಿಗಳಲ್ಲಿ ಮಕರ, ಕುಂಭ, ಮೀನ, ಮೇಷ, ವೃಷಭ ಮತ್ತೆ ಮಿಥುನ ಈ 6 ರಾಶಿಗಳಲ್ಲಿ ಸೂರ್ಯ ಸಂಚರಿಸ್ತಿರ್ಬೇಕಾದ್ರೆ ಅದನ್ನ ಉತ್ತರಾಯಣ ಅಂತಾರೆ. ಕರ್ಕಾಟಕ ರಾಶಿಯಿಂದ ಶುರುವಾಗಿ ಕರ್ಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು ರಾಶಿಗಳವರೆಗೂ ಸಂಚಾರ ಟೈಮಲ್ಲಿ ದಕ್ಷಿಣಾಯನ ಅಂತ ಹೇಳ್ತಾರೆ. ಇದರಲ್ಲಿ 6 ಋತುಗಳು ಇರ್ತದೆ. ಚೈತ್ರ, ವೈಶಾಖ ಮಾಸ ವಸಂತ ಋತು ಅಂತ. ಈ ಚೈತ್ರ ವೈಶಾಖ ಮಾಸದಿಂದ ಶುರುವಾಗಿ ವಸಂತ ಋತುಗಳು 6 ವನಸ್ಪತಾದಿ ವಸಂತ ಋತುಗಳು ಅಂತ ಹೇಳ್ತಾರೆ. 6 ಋತುಗಳು ಫಸ್ಟ್ ಶುರುವಾಗುತ್ತೆ ಚೈತ್ರ ವೈಶಾಖದಿಂದ. ಅದಾದ್ಮೇಲೆ ನಮ್ಮ 6 ಋತುಗಳು ಯಾವ ತರ ಅಂದ್ರೆ, ಒಂದು ಈಗ ಸುಮಾರು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ನಮ್ಮ ಚಾಂದ್ರಮಾನ ಮಾಸಗಳ ಪ್ರಕಾರ ಈ ಋತುಗಳು ಯಾವ ತರ ಡಿವೈಡ್ ಆಗಿದೆ ಅಂದ್ರೆ, ವಸಂತ ಋತು ಚೈತ್ರ ಮತ್ತು ವೈಶಾಖ, ಮತ್ತೆ ಮಾರ್ಚ್, ಏಪ್ರಿಲ್ ಆ ಟೈಮಲ್ಲಿ ಶುರು ಆಗ್ತದೆ ಅಂತ. ಕೆಲವು ಟೈಮು ನೀವು ನೋಡ್ತಿರ್ಬೇಕಾದ್ರೆ ನಮ್ಮದು ಮಾರ್ಚ್ ಅಲ್ಲಿ ಬಂದಿರುತ್ತೆ ಯುಗಾದಿ, ಕೆಲವು ಟೈಮ್ ಏಪ್ರಿಲ್ ಬಂದಿರುತ್ತೆ. ಇವೆಲ್ಲ ಸ್ವಲ್ಪ ಟೈಮಿಂಗ್ಸ್ ಕರೆಕ್ಷನ್ಸ್ ಮಾಡ್ಕೊಂಡು ಆ ಮಾಸಗಳು ಬಂದಾಗ ಅಪ್ರಾಕ್ಸಿಮೇಟ್ಲಿ ಕರೆಕ್ಷನ್ಸ್ ಆಗ್ತಾ ಇರ್ತದೆ. ಗ್ರೀಷ್ಮ ಋತು ಜ್ಯೇಷ್ಠ ಮತ್ತು ಆಷಾಢ. ವರ್ಷ ಋತು ಶ್ರಾವಣ ಮತ್ತು ಭಾದ್ರಪದ, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇರ್ತದೆ. ಇದು ಅಪ್ರಾಕ್ಸಿಮೇಟ್ ಮಾರ್ಚ್ ಏಪ್ರಿಲ್ಗೆ ಇರುತ್ತೆ ಅಂತ ಏನಿಲ್ಲ. ಇದು ಮಾರ್ಚ್ ಎಂಡು ಏಪ್ರಿಲ್ ಮೇವರೆಗೂ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆತರ ಇರುತ್ತೆ ಅಂತ. ಈಗ ಜುಲೈ ಅಂದ್ರೆ ಈಗ ನಮ್ಗೆ ಈ ವರ್ಷ ಈ ಗ್ರೀಷ್ಮ ಋತು ಈ ನೋಡಿ ಆಗಸ್ಟ್ 14ವರೆಗೂ ನಮ್ಗೆ ಗ್ರೀಷ್ಮ ಋತು ಇರ್ತದೆ, ಆಷಾಢ ಮಾಸ ಶುರುವಾದಾಗ. ಮತ್ತೆ ನೋಡಿ ಈಗ ಮೇ ಜೂನ್ಗೆ ಆಗೋಗುತ್ತಲ್ಲಪ್ಪ ಅಂದ್ರೆ ಇಲ್ಲ, ಆಗಸ್ಟ್ ಯಾಕೆ ಅಧಿಕ ಮಾಸ ಬಂದಿದೆ, ಆಗಸ್ಟ್ 14ನೇ ತಾರೀಕುವರೆಗೂ ನಮ್ಗೆ ಗ್ರೀಷ್ಮ ಋತು ಇರ್ತದೆ. ಅದಾದ್ಮೇಲೆ ವರ್ಷ ಋತು ಶುರುವಾಗ್ತದೆ. ಶ್ರಾವಣ ಮತ್ತು ಭಾದ್ರಪದ ಜುಲೈ ಆಗಸ್ಟ್. ಶರದ್ ಋತು ಅಶ್ವಯುಜ ಮತ್ತು ಕಾರ್ತಿಕ ಸೆಪ್ಟೆಂಬರ್ ಅಕ್ಟೋಬರ್. ಹೇಮಂತ ಋತು ಹಿಮಂತ ಋತು ಅಂತ ಕೂಡ ಕರೀತಾರೆ. ಮಾರ್ಗಶಿರ ಮತ್ತು ಪುಷ್ಯ ನವೆಂಬರ್ ಡಿಸೆಂಬರು. ಶಿಶಿರ ಋತು ಮಾಘ ಮತ್ತು ಫಲ್ಗುಣ ಜನವರಿ ಫೆಬ್ರವರಿ ಇಲ್ಲಿ ಬರ್ತದೆ ಅಂತ. ಈ ಸೌರಮಾನಗಳಿಗೂ ಈ ಚಂದ್ರಮಾನಗಳೆಲ್ಲ ಸ್ವಲ್ಪ ಏನ್ ಡಿಫ್ರೆನ್ಸ್ ಬರ್ತದೆ, ಋತುಗಳು ಯಾಕೆ ಡಿಫ್ರೆನ್ಸ್ ಆಗ್ತದೆ ಅಂದ್ರೆ, ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಅಂತ ಹೇಳ್ಬಿಟ್ಟು ತಗೊಳಕ ಸಂಕ್ರಮಣ ಒಂದೊಂದ್ಸಲ 30 ದಿವಸ, 31 ದಿವಸ, 32 ದಿವಸ ಎಲ್ಲ ತಗೊಂತದೆ. ಆದ್ರೆ ನಮ್ಮ ಚಾಂದ್ರಮಾನಗಳು ತಿಥಿಗಳ ಪ್ರಕಾರ ತಗೊಳೋದ್ರಿಂದ ಇದು 30 ದಿವಸಗಳಿಗೆ 29 ದಿವಸಗಳು ಕೂಡ ಕೆಲವು ಟೈಮು ಗಟ್ಟಿಗಳು ಬಿಗಟ್ಟಿಗಳು ಹೆಚ್ಚು ಕಡಿಮೆ ಆದಾಗ 29 ದಿವಸಕ್ಕೂ 30 ದಿವಸಕ್ಕೂ ನಮ್ಮ ತಿಂಗಳು ಮಾಸಗಳು ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಈ ಅಧಿಕ ಮಾಸಗಳು ಆವಾಗ ಬರ್ತಾ ಇರ್ತೀವಿ. ಅಧಿಕ ಜ್ಯೇಷ್ಠ ಬಂದಿತ್ತು ಈ ವರ್ಷ, 2.5 ವರ್ಷ 3 ವರ್ಷಕ್ಕೊಂದ್ಸಲ ಬರ್ತಾ ಇರ್ತದೆ. ಈಗ ಮಾಸಗಳ ವಿಚಾರಕ್ಕೆ ಹಂಗೆ ಬಂದಾಗ ನೋಡಿ, ಚಾಂದ್ರಮಾನದಲ್ಲಿ ಕರೀತಕ್ಕಂಥ ಮಾಸಗಳ ಹೆಸರುಗಳು ಮತ್ತೆ ಸೌರಮಾನದಲ್ಲಿ ಕರೀತಕ್ಕಂಥ ಮಾಸಗಳ ಹೆಸರುಗಳು ಮತ್ತು ಚಾಂದ್ರಮಾನ ಮಾಸಗಳ ದೇವತೆಗಳು. ಚಂದ್ರನ ಯಾವಾಗ ಚಲನೆ ಆಧಾರದ ಮೇಲೆ ನಾವು ಶುಕ್ಲ ಪಾಡ್ಯದಿಂದ ಕೃಷ್ಣ ಅಮಾವಾಸ್ಯವರೆಗೂ 30 ತಿಂಗಳ ಕಾಲ ಚಂದ್ರಮಾನ ಅಂತ ಕರಿತೀರೋ, ಆವಾಗ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ನಾವು ಇದನ್ನ ಅನುಸರಿಸೋದ್ರಿಂದ ಅದು ಅಧಿದೇವತೆಗಳು. ಚೈತ್ರ ಮಾಸಕ್ಕೆ ವಿಷ್ಣು ಅಧಿದೇವತೆ, ವೈಶಾಖ ಮಾಸಕ್ಕೆ ಮಧುಸೂದನ ಅಧಿದೇವತೆ, ಜ್ಯೇಷ್ಠ ಮಾಸಕ್ಕೆ ತ್ರಿವಿಕ್ರಮ ಅಧಿದೇವತೆ, ಆಷಾಢ ಮಾಸಕ್ಕೆ ವಾಮನ ಅಧಿದೇವತೆ. ನೋಡಿ, ಇಲ್ಲಿ ದೇವತೆಗಳು
ನೀವು ಇದು ಪರಾಶರ ಮಹರ್ಷಿಗಳು ಅವತ್ತು ಬರೆದಿರ್ತಕ್ಕಂಥದ್ದು ಅದರ ಪ್ರಕಾರವಾಗಿ ಮಾಸಗಳಿಗೆ ಯಾರ್ಯಾರ ದೇವತೆಗಳು ಆ ತಿಂಗಳಲ್ಲಿ ಆ ದೇವತೆಗಳನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಅಂತ. ಜ್ಯೇಷ್ಠ ಮಾಸಕ್ಕೆ ತ್ರಿವಿಕ್ರಮ, ಆಷಾಢ ಮಾಸಕ್ಕೆ ವಾಮನ, ಶ್ರಾವಣ ಮಾಸಕ್ಕೆ ಶ್ರೀಧರ, ಭಾದ್ರಪದ ಮಾಸಕ್ಕೆ ಋಷಿಕೇಶ, ಅಶ್ವಯುಜ ಮಾಸಕ್ಕೆ ಪದ್ಮನಾಭ, ಕಾರ್ತಿಕ ಮಾಸಕ್ಕೆ ದಾಮೋದರ, ಮಾರ್ಗಶಿರ ಮಾಸಕ್ಕೆ ಕೇಶವ, ಪುಷ್ಯ ಮಾಸಕ್ಕೆ ನಾರಾಯಣ, ಮಾಘ ಮಾಸಕ್ಕೆ ಮಾಧವ, ಪಾಲ್ಗುಣ ಮಾಸಕ್ಕೆ ಗೋವಿಂದ. ಈ 12 ನಾಮಗಳು ವಿಷ್ಣುವಿನ ದ್ವಾದಶ ನಾಮಗಳ ಲಿಸ್ಟು ಒಂದೊಂದು ಮಾಸಕ್ಕೆ ಕೊಟ್ಟಿರ್ತಾರೆ. ಈಗ ಸೌರ ಮಾಸಗಳಲ್ಲಿ ಬಂದಾಗ ಇಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಸೂರ್ಯ ಯಾವ ರಾಶಿಯಲ್ಲಿದ್ರೆ ಆ ಮಾಸ ಅಂತ ಹೇಳ್ಬಿಟ್ಟು. ಮೇಷ ಮಾಸ ಯಾವಾಗ ಶುರು ಆಗುತ್ತೆ? ನಮ್ಮ ಯುಗಾದಿ ಆದ್ಮೇಲೆ ಸೌರಮಾನ ಯುಗಾದಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ 14 ಒಂದ್ ದಿವಸ ಆ ಕಡೆ ಈ ಕಡೆ, ಇಲ್ಲ ಏಪ್ರಿಲ್ 14ನೇ ತಾರೀಕು ಆ ತರ 1-2 ದಿವಸದ ಟೈಮಲ್ಲಿ ಸೂರ್ಯನ ರಾಶಿ ಪ್ರವೇಶಗಳು ಗ್ರಹಣ ಸಂಕ್ರಮಣಗಳಾಗ್ತದೆ. ಆ ಟೈಮ್ ಅದನ್ನ ಮೇಷ ಮಾಸ ಅಂತಾರೆ. ಸೂರ್ಯ ಯಾವ ರಾಶಿಯಲ್ಲಿ, ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೋ ಆ ರಾಶಿ ಹೆಸರನ್ನ ಸೌರಮಾನ ಮಾಸದ ಹೆಸರು ಕೊಟ್ಟಿದ್ದಾರೆ. ಮೇಷ ಮಾಸ ಮೇಷ ರಾಶಿಯಲ್ಲಿ ಇರ್ತದೆ, ವೃಷಭ ಮಾಸ ವೃಷಭ ರಾಶಿಯಲ್ಲಿ ಇರ್ತದೆ, ಮಿಥುನ ಮಾಸ ಮಿಥುನ ರಾಶಿಯಲ್ಲಿ ಇರ್ತದೆ, ಕಟಕ ಮಾಸ ಕಟಕ ರಾಶಿಯಲ್ಲಿ ಇರ್ತದೆ, ಸಿಂಹ ಮಾಸ ಸಿಂಹ ರಾಶಿಯಲ್ಲಿ ಇರ್ತದೆ, ಕನ್ಯಾ ಮಾಸ ಕನ್ಯಾ ರಾಶಿಯಲ್ಲಿ ಇರ್ತದೆ, ತುಲಾ ಮಾಸ ತುಲಾ ರಾಶಿಯಲ್ಲಿ ಇರ್ತದೆ, ವೃಶ್ಚಿಕ ಮಾಸ ವೃಶ್ಚಿಕ ರಾಶಿಯಲ್ಲಿ ಇರ್ತದೆ, ಧನುರ್ಮಾಸ ಧನುಸ್ಸು ರಾಶಿಯಲ್ಲಿ ಇರ್ತದೆ, ಮಕರ ಮಾಸ ಮಕರ ರಾಶಿಯಲ್ಲಿ ಇರ್ತದೆ. ಮಕರ ಸಂಕ್ರಮಣ ಎಲ್ಲರಿಗೂ ಗೊತ್ತು, ತುಂಬಾ ಶ್ರೇಷ್ಠ ಅಂತ. ದಕ್ಷಿಣ ಭಾರತದಲ್ಲಂತೂ ಸ್ವಾಮಿ ಅಯ್ಯಪ್ಪನಿಗೆ ಧರ್ಮಶಾಸ್ತ್ರನಿಗೆ ಮುಡಿ ಕಟ್ಕೊಂಡು ಮಾಲೆ ಧರಿಸ್ಕೊಂಡು ಪಾದಯಾತ್ರೆ ಎಲ್ಲ ಮಾಡ್ತಿರ್ತಾರೆ. ಅದು ತುಂಬಾ ಶ್ರೇಷ್ಠ. ಆವತ್ತು ದಕ್ಷಿಣ ಆಯನದಿಂದ ಉತ್ತರಾಯಣಕ್ಕೆ ಸೂರ್ಯನ ಸಂಚಾರ ಶುರುವಾಗ್ತದೆ. ಅದಕ್ಕೋಸ್ಕರ ಮಕರ ಸಂಕ್ರಮಣ ಅಂತ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೀವಿ. ಕುಂಭ ಮಾಸದಲ್ಲಿ ಕುಂಭರಾಶಿ, ಮೀನ ಮಾಸದಲ್ಲಿ ಮೀನ ರಾಶಿ. ಇಲ್ಲಿ ಒಂದು ನಾನು ಗ್ಯಾಪ್ ಬಿಟ್ಟಿದ್ದೀನಿ ನಿಮ್ಗೆ, ನೋಡಿದ್ರೆ ಸೂರ್ಯನ ರಾಶಿ ಪ್ರವೇಶ ತಿಂಗಳು ಅಂತ. ಇದು ನೀವು ಸ್ವಲ್ಪ ಹೋಮ್ ವರ್ಕ್ ಮಾಡಿ ನನಗೆ ಕಳ್ಸ್ಕೊಡ್ಬೇಕು. ಯಾವ್ದಷ್ಟು ಎಷ್ಟು ಜನ ಆದ್ರೂ ತುಂಬಾ ಜನ ಕಳಿಸ್ಕೊಡಿ. ನಿಮ್ಮ ಪಂಚಾಂಗಗಳಿದ್ರೆ ನೀವು ಪಂಚಾಂಗಗಳನ್ನ ತಗೊಂಡು ಒಂಟಿ ಕೊಪ್ಪಲಲ್ಲಿದೆ ಸೂರ್ಯನ ರಾಶಿ ಪ್ರವೇಶ ತಿಂಗಳು ಸಂಕ್ರಮಣದ ದಿನಗಳು ಮತ್ತೆ ಯಾವ ದಿನಾಂಕ ಯಾವ ತಿಂಗಳು ಅದು ಬರ್ತದೆ ಅಂತ ನೀವು ಮೆನ್ಷನ್ ಮಾಡಿ ನನಗೆ ಹೋಮ್ ವರ್ಕ್ ತರ ಗ್ರೂಪ್ ಅಲ್ಲಿ ಎಲ್ಲರೂ ಹಾಕ್ಬೇಕಾಗಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ರಿ ಗುರುಳೆ ಹೋಮ್ವರ್ಕ್. ಹೋಮ್ ವರ್ಕ್ ಓಕೆ. ಮಾಸಗಳು ಗುರುಗಳೇ. 31 12 12 ಅಷ್ಟು ತೋರಿಸಿದ್ರ ಹೇಳಿ. ಸರ್ ಹಲೋ ಕೇಳಿಸ್ತಲ್ ಗುರುಳೆ. ಸರ್ ಹಲೋ ಹೇಳಿ ಹೇಳಿ. ಸರ್, ಈಗ ಅಧಿಪತಿ ಇದೆಯಲ್ಲ, ಅಧಿಪತಿಗಳು ಬಂದು ಹಾ ಬರೀ ವಿಷ್ಣು ಹೆಸರು ಮಾತಿದೆ ಅಲ್ವಾ, ಶಿವನ ಹೆಸರು ಹಾಕಿಲ್ಲ ಅಲ್ಲಿ? ನೋಡಿ, ನಾನು ನಿಮ್ಗೆ ಅದನ್ನೇ ಹೇಳಿದೆ, ನಿನ್ನೆ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ, ಇದು ಮಾಡಿರ್ತಕ್ಕಂಥದ್ದು ಋಷಿಗಳು. ಇದರಲ್ಲಿ ಪರಾಶರ ಋಷಿಗಳು ಬರಿಬೇಕಾದ್ರೆ ಅವರು ಯಾವ ದೇವತೆಗೆ ನಾನು ಅನುಷ್ಠಾನ ಮಾಡ್ಕೊಂಡಿರ್ತಾರೋ ಅದನ್ನ ಬರ್ಕೊಂಡು ಹೋಗಿರ್ತಾರೆ. ಇದರಲ್ಲಿ ವರಾಹಮಿಹಿರರು ಅವರು ಅದೇ ತರ ಬರ್ದಿರ್ತಾರೆ. ಆದ್ರೆ ಅವರು ವರಾಹಮಿಹಿರರು ಅವ್ರ ಆಚಾರ್ಯ ಸ್ಥಾನದಲ್ಲಿ ಕುತ್ಕೊಂಡು ಅವ್ರು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಅವ್ರು ಮಾಡಿರ್ತಕ್ಕಂಥದ್ದು ಏನು ಪರಾಶರ ಮಹರ್ಷಿಗಳು ಬರ್ಕೊಂಡು ಹೋಗಿರ್ತಾರೋ ಅದನ್ನೇ ಕೊಟ್ಕೊಂಡು ಹೋಗಿರ್ತಾರೆ. ಇಲ್ಲಿ ವಿಷ್ಣು ಶಿವ ಬೇರೆ, ವಿಷ್ಣು ಬೇರೆ, ಇಲ್ಲಿ ಶಕ್ತಿ ಬೇರೆ, ಗಣಪತಿ ಬೇರೆ, ಆತರ ಯಾವ್ದು ಇಲ್ಲ. ಈಗ ನೀವು ನೋಡಿದ್ರೆ 60 ಸಂವತ್ಸರಗಳ ಹೆಸರುಗಳು ಅವ್ ಹೇಳೋಣ ಇಲ್ಲಿ ಬರ್ದಾನ ಮತಗಳು ಕೇಳ್ತಾರ ಸುಳ ಮಕ್ಕಳು. ಯಾರು ಸಬ್ಮಿಟ್ ಮಾಡ್ಕೊಳ್ರಿ. ಹೋಮ್ವರ್ಕ್ ಹೇಳ್ರಿ ಗುರುಳೆ. ಇಲ್ಲಿ ಇದೆ, ಈ ಗಣಪತಿ ಬೇರೆ, ಶಿವ ಬೇರೆ, ವಿಷ್ಣು ಬೇರೆ, ಶಕ್ತಿ ಬೇರೆ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲಾರ್ನಿಗೂ ಸರಿಯ ಅವ್ರವ್ರಿಗೆ ಆದಂತಹ ಒಂದು ಅಧಿಪತಿಗಳು ಕೊಟ್ಟಿರ್ತಾರೆ. ಈ ಮಾಸಗಳಿಗೆ ಪರಾಶರ ಮಹರ್ಷಿಗಳು ಅವ್ರು ಕೊಟ್ಟಿರ್ತಕ್ಕಂಥದ್ದು ಆ ಮಾಸಗಳ ಅಧಿಪತಿ. ವಿಷ್ಣುವಿನ ದ್ವಾದಶ ಅಕ್ಷರಗಳನ್ನ, ದ್ವಾದಶ ನಾಮಗಳನ್ನ ಆ ಮಾಸಗಳು ಕೊಟ್ಟಿರ್ತಾರೆ. ಇಲ್ಲಿ ಯಾವುದು ಆಗಿನ ಕಾಲದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಆಗ್ಲಿ, ಹಿಂದಿನ ಕಾಲದಲ್ಲಿ ಆ ದೇವರು ಬೇರೆ ಈ ದೇವರು ಬೇರೆ ಅಂತ ಎಲ್ಲೂ ಪೂಜೆ ಮಾಡಿಲ್ಲ. ಎಲ್ಲ ಒಂದೇ ದೇವರು, ಎಲ್ಲ ಒಂದೇ ಶಕ್ತಿ ಅಂತ ಮಾಡಿರ್ತಾರೆ. ಶಕ್ತಿನ ಆರಾಧನೆ ಮಾಡ್ಬೇಕಾದ್ರೆ ಅವ್ರು ಬೇರೆ ಬೇರೆ ಹೆಸರು ಕೊಟ್ಕೊಂಡಿರ್ತಾರೆ. ವಿಷ್ಣುನ ಆರಾಧನೆ ಮಾಡ್ಬೇಕಾದ್ರೆ ವಿಷ್ಣು ಸಪರೇಟ್ ಹೆಸರು ಕೊಟ್ಕೊಂಡಿರ್ತಾರೆ. ಪರಾಶರರ ಒಂದು ಅನುಷ್ಠಾನ ದೇವತೆ
ಶ್ರೀ ಮಹಾವಿಷ್ಣು ಆಗಿರೋದ್ರಿಂದ, ಪರಾಶರ ನಮ್ಮ ಜ್ಯೋತಿಷ ಪಿತಾಮಹ ಆಗಿರೋದ್ರಿಂದ ಅದನ್ನ ನಾವೆಲ್ಲ ಫಾಲೋ ಮಾಡ್ಕೊಂಡ್ ಬಂದಿರೋದು ಹೋರಶಾಸ್ತ್ರನ. ಪರಾಶರದ್ದು ಅದು ಅವರು ಒಂದು ಏನ್ ಕೊಟ್ಟಿದಾರೋ ಅದನ್ನೇ ಮಾಡಿದಿರಿ. ಅಷ್ಟು ಬಿಟ್ಟು ಇಲ್ಲಿ ಶಿವ ಬೇರೆ ವಿಷ್ಣು ಬೇರೆ ಅಂತೆಲ್ಲ ಯಾವ್ದಿಲ್ಲ. ದಯವಿಟ್ಟು ಆತರ ಯಾರು ತಿಳ್ಕೊಬಾರ್ದು. ಗುರುಗಳೇ 11ನೇ ಸಂವತ್ಸರ ಈಶ್ವರ ಅಂತಾನೆ ಇದೆಯಲ್ಲ, ಹಾ ಸೊ ಅದು ಅದನ್ನೇ- ರುದ್ರ ನೋಡಿ, ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಸಂವತ್ಸರಗಳಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಕೊಟ್ಕೊಂಡು ಹೋಗಿದ್ದಾರೆ. ಮಹೇಶ್ವರ ಅಂತ ಇದೆಯಲ್ಲ, ಏನ್ ಹೇಳಿ? ಮೂರನೇದ್ದು ಸಂವತ್ಸರ, ಮಹೇಶ್ವರ ಅಂತ ಇದೆಯಲ್ಲ ಕೌಮಾರಿ ಗುರುಗಳೇ. ಮಹೇಶ್ವರ ಅಂದ್ರೆ ಮುಗಿತಲ್ಲ. ಅಲ್ಲಲ್ಲ, ಅದು ಡಿಸ್ಕಷನ್ಸ್ ಬೇಡ ಇಲ್ಲಿ. ನಾನು ನೆನ್ನೆನೆ ಹೇಳಿದೀನಿ, ಹಾ, ಯಾವ್ದು ದೇವರಿಗೂ ಇವ್ರಿಗೆ ಸಪರೇಟ್ ಅವ್ರು ಸಪರೇಟ್ ಅಂತ ಯಾವ್ದು ಇಲ್ಲ. ಜ್ಯೋತಿಷ್ಯ ಇರ್ತಕ್ಕಂಥದ್ದು ಹೌದೌದು. ಪರಾಶರರು ಏನ್ ಮಾಡಿದಾರೋ ಆ ಜ್ಯೋತಿಷ್ಯದ ನಾವು ಅನುಯಾಯಿಗಳಷ್ಟೇ. ಇಲ್ಲಿ ನಾನ್ ಹೌದು. ಮಾಡಿರೋದು ಇನ್ನೊಬ್ರು ಮಾಡೋದು ಯಾವ್ದು ಇಲ್ಲ. ಇಲ್ಲಿ ಯಾವ್ದು ಡಿಫ್ರೆನ್ಸಸ್ ಇರಲ್ಲ. ಆಯ್ತಾ? ಓಕೆ ಗುರುಜಿ. ಏನಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ಕೇಳ್ಬೋದು. ಈಗ ಕಂಟಿನ್ಯೂ ಹೋಮ್ವರ್ಕ್ ಮಾಡಿ ಕೇಳಿದ್ರಿ. ಗುರುಗಳೇ, ಕಂಟಿನ್ಯೂ ಮಾಡಿ ನೀವು. ಗುರುಜಿ ಹಾ, ನೀವ್ homework ಹೇಳಿದ ಹೇಳಿದ್ರೆ. ಹೋಮ್ವರ್ಕ್ ಗುರುಗಳೇ ಒಂದ್ ನಿಮಿಷ. ಹಲೋ ಹೇಳಿ. ನಾನ್ ಕೇಳಿದ್ದು ಗುರುಗಳೇ, ಯಾವ್ಯಾವ ತಿಂಗಳಲ್ಲಿ ಯಾವ ದಿವಸ ಸಂಕ್ರಮಣ ನಡೆಯುತ್ತೆ, ಇಷ್ಟೇನ ನಾವು ಬರಿಬೇಕಾದ್ದು? ಅದೇ ಸಂಕ್ರಮಣ ಯಾವತ್ತು ಬರ್ತದೆ ಅಂತ ಆ ಡೇಟ್ ಬರೀರಿ. ಮತ್ತೆ ಆ ತಿಂಗಳು ಎಲ್ಲಿಂದ ಎಲ್ಲವರೆಗೂ ಇರ್ತಾರೆ ಅಂತ ಬರೀಬಹುದು. ಸೂರ್ಯನ ರಾಶಿ ಪ್ರವೇಶ ತಿಂಗಳು ಅಂತ ಹೇಳಿದೀನಿ. ಯಾವ ಟೈಮ್ ಎಂಟರ್ ಆಗುತ್ತೆ ಮೇಷ ಮಾಸ, ಮತ್ತೆ ಆ ತಿಂಗಳು ಯಾವ ತಿಂಗಳಲ್ಲಿ ಇರುತ್ತೆ ಅಂತ ಡೇಟ್ ಬರೆದು ಸಾಕು, ನಿಮ್ಗೆ ಗೊತ್ತಾಗುತ್ತದೆ ಈಸಿಯಾಗಿ. ಸಂಕ್ರಮಣದ ದಿವಸ ಡೇಟ್. ಓಕೆ ಹಾ, ಸರ್. ಈ ವರ್ಷದ್ದು ಏನ್ ಪರಾಭವ ನಾಮ ಸಂವತ್ಸರದ ಏನಿದೆಯೋ ಅದು ಬರೆದು ಕಳಿಸ್ಕೊಡ್ಬೇಕು. ಆಯ್ತು ಸರ್. ಆಯ್ತು ಗುರುಗಳೇ. ಸರಿ. 8 ತಿಂಗಳದ್ದು ಬರೀಬೇಕಲ್ವಾ? 12 ತಿಂಗಳು. 8 ತಿಂಗಳದು 12 ತಿಂಗಳು ಸರ್. 12 ಎಲ್ಲಿ ಬರುತ್ತೆ? ಈಗ ಅರ್ಧ ಮುಗಿದೋಗಿದೆಯಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಬರೀರಿ ಸರ್. 3 ಸ್ಟಾರ್ಟಿಂಗ್ ಇಂದ ಬರೀಬೇಕಾ? ಓಕೆ. ಹೌದು ಸರ್. ಸ್ಟಾರ್ಟಿಂಗ್ ಇಂದ ಪರಾಭವನಾಮ ಸಂವತ್ಸರದ ಪೂರ್ಣ ಬರೀರಿ ಅಂತ ಸರ್ ಹೇಳ್ತಿರೋದು. ಓಕೆ. ಈಗ 8 ತಿಂಗಳು ಮುಗಿದೋಗಿದೆ. ಗುರುಗಳು ಹೇಳ್ತಿರೋದು 12 ತಿಂಗಳು, ಈ ವರ್ಷ ಎಷ್ಟು ಬರುತ್ತೋ ಅಷ್ಟು ವರ್ಷದ್ದು ಹೋಮ್ವರ್ಕ್ ಮಾಡ್ಕೊಡಿ ಅಂತ. ಪೂರ್ತಿ ಯಾವಾಗಿಂದ ಸಂಕ್ರಮಣ ಶುರು ಆಗೋದು, ಏಪ್ರಿಲ್ ಅಲ್ಲಿ ಶುರು ಆಗುತ್ತಲ್ಲ, ಅಲ್ಲಿಂದ ನೆಕ್ಸ್ಟ್ ಸಂಕ್ರಮಣದವರೆಗೂ, ನೆಕ್ಸ್ಟ್ ಯುಗಾದಿ ಸೌರಮಾ ಯುಗಾದಿ ಬರೋವರೆಗೂ ಎಲ್ಲಾ ಡೇಟ್ಸ್ ಬರೆದು ಕಳಿಸ್ಕೊಡಿ ಸರ್. ಓಕೆ ಸರ್. ಓಕೆ. ಈಗ ಕ್ಲಾಸ್ ಸ್ವಲ್ಪ ಒಂದು 5 ನಿಮಿಷ ಬೇಗನೆ ಮುಗ್ದಿದೆ ಇವತ್ತು. ಗುರುಜಿ, ಡೇಟ್ ಅಂದ್ರೆ ಸೂರ್ಯ ಯಾವ ತಾರೀಕಿಂದ ಎಷ್ಟನೇ ತಾರೀಕಲ್ಲಿ ಯಾವ ರಾಶಿಲಿ ಇರುತ್ತೆ ಅಂತ ಬರೀಬೇಕಾ? ಹೌದಮ್ಮ, ಹೌದು. ಭಾಸ್ಕರ್ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಾಸ್ಕರ್ ಅವ್ರು ಹೇಳಿ ನಿಮ್ ಪ್ರಶ್ನೆ. ಮ್ಯೂಟ್ ಅಲ್ಲಿ ಇದ್ದೀರಾ ಭಾಸ್ಕರ್ ಅವರೇ? ಅನ್ಮ್ಯೂಟ್ ಮಾಡಿ. ಹಲೋ ಸರ್. ಹೇಳಿ ಭಾಸ್ಕರ್ ಸರ್. ಸರ್, ಈಗ ನೀವು ಇವಾಗ ಇದೆಲ್ಲ ತೋರ್ಸಿದ್ರಲ್ಲ, ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಿರಲ್ವಾ, ಇದು ಏನಾಗುತ್ತೆ ಹೆಂಗೆ ಅಂತ. ಇವಾಗ ನಾವು ಇದನ್ನ ಇದೆಲ್ಲ ತೋರ್ಸಿದ್ರಲ್ಲ ಸಂವತ್ಸರ ಎಲ್ಲ, ಅದೆಲ್ಲ ನಾವ್ ಇವಾಗ ಇದು ಕೇಶವ ನಾರಾಯಣ ಅಂತೆಲ್ಲ ಐತಲ್ಲ. ಹಲೋ, ಅದೆಲ್ಲ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕಾದ್ರೆ ತೋರಿಸ್ತೀರಾ ನಾನೇ ಗಟ್ ಮಾಡ್ಕೊಂಡೋದ ಅಷ್ಟೇನಾ, ಅಥವಾ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀರಾ ಆತರ? ಒಂದ್ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಇವಾಗ ಅದು ಓಕೆ ಒಂದ್ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಬೇಕಾಗ್ತದೆ. ಈಗ ವೇದಾಂತಾಚಾರ ಅವ್ರು ಇದ್ದಾರೆ, ನೀವು ಬೇಕಾದ್ರೆ ಒಂದ್ ಸಂಕಲ್ಪ ಮಂತ್ರ ಹೇಳ್ರಿ. ಈಗ ನಿಮ್ಗೆ ಗೊತ್ತಾಗುತ್ತೆ ಅದು. ವೇದಾಂತ ಅವ್ರು ಇದ್ದೀರಾ? ಕೇಳಿಸ್ತಾ ಇದೆಯಾ? ಒಂದ್ ಸಂಕಲ್ಪ ಹೇಳಿ ಸರ್. ಕೇಳಿಸ್ತಾ ಇದೆ ವೇದಾಂತ್ ಸರ್ ಅವ್ರಿಗೆ? ಯಾರಾದ್ರೂ ಪುರೋಹಿತರು ಇದ್ರೆ ಒಂದ್ ಸಂಕಲ್ಪ ಹೇಳ್ತೀರಾ? ಹರಿ ಓಂ. ಹರಿ ಗೋವಿಂದ 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 ವಿಷ್ಣೋರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ್ಯಃ ದ್ವಿತೀಯ ಪ್ರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಒಬ್ಬರು ಸರ್, ಒಬ್ಬರು. ಯಾರೋ ಪ್ರಥಮವಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶತಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಪರಾಭವನಾಮ ಸಂವತ್ಸರೆ. ಈಗ ಶುರು ಮಾಡಿದ್ರಲ್ಲ,
ಷಷ್ಠಿ ಸಂವತ್ಸರಾಣ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಅಂತ ಆ ಸಂವತ್ಸರ ಅದು ಅಲ್ಲಿಂದ ಶುರುವಾಗ್ತದೆ ನಿಮ್ಮ ಪಂಚಾಂಗ ಸಂಕಲ್ಪ. ನಾವ್ ಯಾವುದೇ ಪೂಜೆ ಮಾಡ್ಬೇಕಾದ್ರು, ನಿತ್ಯ ಪೂಜೆ ಮಾಡ್ಬೇಕಾದ್ರು, ದೇವಸ್ಥಾನದಲ್ಲಿ ಇರ್ಬೋದು, ಒಂದು ಗಣಪತಿ ಪೂಜೆ ಮಾಡ್ಬೇಕಾದ್ರು, ಏನೇ ಮಾಡ್ಬೇಕಾದ್ರು ನಾವ್ ಯಾವಾಗ್ಲೂ ಶುರು ಮಾಡ್ತಕ್ಕಂಥದ್ದು ಸಂವತ್ಸರ. ಸಂವತ್ಸರ ಆದ್ಮೇಲೆ ಆಯನ, ಆಯನ ಆದ್ಮೇಲೆ ಋತು, ಋತು ಆದ್ಮೇಲೆ ಮಾಸ, ಮಾಸ ಆದ್ಮೇಲೆ ಪಕ್ಷ, ಪಕ್ಷ ಆದ್ಮೇಲೆ ತಿಥಿ ಅಲ್ವಾ ಸರ್? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದಾದ್ಮೇಲೆ ನೆಕ್ಸ್ಟ್ ಬರ್ತದೆ, ಏನ್ ಬರ್ತದೆ? ನಕ್ಷತ್ರ, ಯೋಗ, ಕರ್ಣ, ವಾಸರ. ಹೌದಲ್ವಾ ಸರ್? ಕರೆಕ್ಟ್ ಸರ್. ಹೌದು ಸರ್. ಇವೆಲ್ಲ ಸೇರಿ ಮಾಡಿದಾಗ ಅದನ್ನ ಪಂಚಾಂಗ ಸಂಕಲ್ಪ ಅಂತ ಹೇಳ್ತಾರೆ. ಆವತ್ತಿನ ಸಂಕಲ್ಪ ಅಂತ ಪೂಜೆ ಮಾಡ್ತೀರಿ. ಅದಕ್ಕೋಸ್ಕರನೇ ನಮ್ಮ ದಿನನಿತ್ಯದಲ್ಲಿ ನಾವು ಮಾಡ್ತಕ್ಕಂಥದ್ದು ಕೆಲಸಗಳಿಗೋಸ್ಕರನು ಸೇರಿಸಿ ಒಂದೇ ಬಾರಿ ಏನು ಬೇಸಿಕ್ ಇಂದ ನಿಮ್ಗೆ ಜ್ಯೋತಿಷ್ಯ, ಈಗ ನೀವು ಜ್ಯೋತಿಷ್ಯ ಬಾಲಬೋಧೆ ಪುಸ್ತಕ ತೆಗೆದುಕೊಂಡು ನೋಡಿದ್ರು, ನೀವು ಆರಂಭ ಜ್ಯೋತಿಷ್ಯ ಪುಸ್ತಕ ತೆಗೆದುಕೊಂಡು ನೋಡಿದ್ರು, ನಿಮ್ಗೆ ಶುರುವಾಗ್ತಕ್ಕಂಥದ್ದು ಸಂವತ್ಸರಗಳಿಂದಾನೆ. ಸಂವತ್ಸರಗಳು ತುಂಬಾ ಇಂಪಾರ್ಟೆಂಟ್. ಸಂವತ್ಸರಗಳ ಬಗ್ಗೆನೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರು, ಮುಮ್ಮಡಿ ಚಾಮರಾಜ ಒಡೆಯರವರು, ಕೃಷ್ಣರಾಜ ಒಡೆಯರವರು ತುಂಬಾ ಡೀಟೇಲ್ ಆಗಿ ಪುಸ್ತಕಗಳು ಬರೆದಿದ್ದಾರೆ. ಸಂವತ್ಸರಗಳ ಫಲ ಹೆಂಗಿರ್ತದೆ, ಸಂವತ್ಸರಗಳಿಂದ ಎಷ್ಟು ಲಾಭ ಆಗುತ್ತೆ, ಸಂವತ್ಸರಗಳು ಯಾವ ವರ್ಷ ಹೆಂಗಿರ್ತದೆ ಅಂತ, ಅದೆಲ್ಲ ತುಂಬಾ ಅಡ್ವಾನ್ಸ್ ರಿಸರ್ಚ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್. ನೀವು ಈ ದೇಶಕಾಲ ವರ್ತಮಾನ ಪರಿಸ್ಥಿತಿಗಳಂತ ಹೇಳ್ತಾರಲ್ಲ, ಯುದ್ಧಗಳಾಗ್ತಕ್ಕಂಥದ್ದು, ಈಗ ಬೆಳೆ ಮಳೆ ಎಲ್ಲ ಹೆಂಗಾಗ್ತದೆ, ಈ ಬಂಗಾರದ ರೇಟ್ಗಳು ಹೆಂಗಿರ್ತದೆ, ಇವೆಲ್ಲಾ ವಿಚಾರಗಳನ್ನು ತಗೊಳಕ್ ಹೋದಾಗ ಈ ಸಂವತ್ಸರಗಳ ಬಗ್ಗೆನೂ ನಿಮ್ಗೆ ಫಲಗಳು ತುಂಬಾ ಜಾಸ್ತಿ ಶ್ರೇಷ್ಠವಾಗಿ ಬರ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನಾರು ಪ್ರಶ್ನೆ ಇದೆಯಾ ಸರ್? ವಿಜಯರಂಗನ್ ನಿನ್ನೆ ಕೇಳಿದ್ನಲ್ಲ ಸರ್, ಇವತ್ತು ಮಾತಾಡಕ್ ಆಗಿಲ್ಲ, ಸ್ವಲ್ಪ ನೋಟ್ಸು, ಸ್ವಲ್ಪ ಇದರಲ್ಲಿ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ. ನಾನೇ ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ ಸರ್. ರೈಟ್ ಸರ್, ಥ್ಯಾಂಕ್ ಯು. ಬುಕ್ಗಳು ಸಿಗುತ್ತೆ ಅಂದಲ್ಲ ಗುರುಜಿ, ಹಾಗೂ ನೇಮ್ಗಳು ಕಳಿಸ್ತೀರಾ ಗುರುಜಿ, ಯಾವ ಬುಕ್ ತಗೋಬೇಕು ಅಂತ? ನೆನ್ನೆ ಕಳಿಸಿದ್ರಿ, ಇನ್ನೊಂದ್ಸಲ ನನ್ನ PPT ಅಲ್ಲಿ ಕಳಿಸ್ಬಿಡ್ತೀನಮ್ಮ. ಗುರುಜಿ ನಾನು ಇವತ್ತು ಜಾಯಿನ್ ಆಗಿದ್ದು, ನೆನ್ನೆ ನನ್ಗೆ ಏನು ತೊಂದ್ರೆ ಇಲ್ಲ, ಅದಕ್ಕೆ ಹೇಳ್ತೇನೆ. ನೋಟ್ಸ್ ಅಲ್ಲೇ ಕಳಿಸ್ಕೊಡ್ತೀನಿ. ಅದೊಂದು 2 ಪುಸ್ತಕಗಳು, 2 ಆರಂಭಿಕ ಜ್ಯೋತಿಷ್ಯ BB ರಾಮನ್ ಅವರಿಂದ, ಮತ್ತೆ ಜ್ಯೋತಿಷ್ಯ ಬಾಲಬೋಧ TN ಕೃಷ್ಣ ಚೆಟ್ಟಿ ಅವ್ರದ್ದು 2 ಪುಸ್ತಕಗಳು ನಿಮ್ಗೆ PPT ಅಲ್ಲಿ ಹೆಸರು ಹಾಕ್ಬಿಟ್ಟು ಕಳಿಸ್ಕೊಡ್ಬಿಡ್ತೀನಿ, ನೋಟ್ಸ್ ಮಾಡಿ. ಎಲ್ಲ ಚಾಮರಾಜಪೇಟೆಯಲ್ಲಿ ಎಲ್ಲ ಸಿಗುತ್ತೆ ಅಂದ್ರೆ? ಸಿಗುತ್ತೆ. ವೇದಾಂತ ಬುಕ್ ಚಾಮರಾಜಪೇಟೆಯಲ್ಲಿ ಸಿಗುತ್ತೆ, TN ಕೃಷ್ಣ ಚೆಟ್ಟಿ ಇದರಲ್ಲೂ ಸಿಗುತ್ತೆ, ಚಿಕ್ಕಪೇಟೆಯಲ್ಲಿ ಎಲ್ಲಾ ವೇದಾಂತ ಬುಕ್ ಹೌಸ್ ಅಲ್ಲಿ ಇಲ್ಲ, ಅದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಇದೆ. ಅದು ಸ್ವಪ್ನ ಬುಕ್ ಹೌಸ್ ಅಲ್ಲೂ ಸಿಗುತ್ತೆ, ವೇದಾಂತಲ್ಲೂ ಸಿಗುತ್ತೆ ಸರ್. ಗುರುಜಿ ಇನ್ನೊಂದ್ಸತಿ ನಮಗೆ ಕಳಿಸಿ ಗುರುಜಿ, ನಾನು ಇವತ್ತು ಜಾಯಿನ್ ಆಗಿರೋದು. ಗುರುಜಿ ಹಾ, ಇಲ್ಲಿ ಲೋಕಲ್ ಅಲ್ಲಿ ಸಿಗುತ್ತಾ? ಒಬ್ಬೊಬ್ರು ಸರ್, ಒಬ್ಬೊಬ್ರು. ಯಾರು? ಬುಕ್ ಸ್ಟಾಲ್ ಅಲ್ಲಿ ಹೋಗಿ ಕೇಳಿ ಸರ್, ಎಲ್ಲ ಒಂದಲ್ಲ ಒಂದ್ ಕಡೆ ಸಿಗುತ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜಯ್ಯ ಅಂತೆ. ಯಾವ ಸರ್ ನಿಮ್ದು? ನಮ್ದು ಚಿಕ್ಕಮಂಗ್ಳೂರು ಅಂತೆ. ಚಿಕ್ಕಮಗಳೂರು ನಿಮ್ ಪುಸ್ತಕ ಸ್ಟೋರ್ ಅಲ್ಲಿ ಕೇಳಿ, ಸಿಗ್ಲಿಲ್ಲ ಅಂದ್ರೆ ಕೇಳಿದ್ದೆ ಸರ್, ಮೊನ್ನೆ ಯಾವ ಬುಕ್ಸ್ ಇಲ್ಲ ಅಂದ್ರು. ನೆನ್ನೆ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಸಾಫ್ಟ್ ಕಾಪಿ, ಇನ್ನೊಂದ್ಸಲ ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತು ಗ್ರೂಪ್ ಅಲ್ಲಿ. ಸರಿ ಸರಿ ಗುರುಜಿ, ಕಾಪಿ ಪ್ರಿಂಟ್ ಮಾಡ್ಕೊಳ್ಳಿ ಸರ್, ಆಯ್ತಾ? ಸಿಗ್ಲಿಲ್ಲ ಅಂದ್ರೆ ಸಾಫ್ಟ್ ಕಾಪಿ ನನ್ನ ಯಾರು ನಮ್ಮ ತರಗತಿ ವಿದ್ಯಾರ್ಥಿಗಳ ಸ್ನೇಹಿತರು ಕಳ್ಸಿಕೊಟ್ರು, ಅದು ನಂಗೆ ಶೇರ್ ಮಾಡಿದ್ದೀರಿ, ಇವತ್ತು ಕಳ್ಸಿಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನ ಪ್ರಿಂಟ್ ಮಾಡ್ಕೊಳ್ಳಿ ಸರ್. PDF ಕಳಿಸಿದೆ ಗುರುಗಳೇ. ಹಾ, ಗ್ರೂಪ್ ಅಲ್ಲಿ PDF ಇದೆ ಗುರುಗಳೇ. ಈಗ ಕಳ್ಸಿರ್ತೀರಿ ನೋಡಿ, ಬಂದಿರುತ್ತೆ. ಬೇರೆ ಯಾರಿಗೂ ಪ್ರಶ್ನೆ ಇದೆಯಾ ಯಾವ್ದ್ರ ಬಗ್ಗೆ? ಏನಾದ್ರು ಕಾಲಗಣನೆ, IST, GMT, ಮಾಸಗಳು ಎಲ್ಲ ಅರ್ಥ ಆಯ್ತಾ? ನಿನ್ನೆ ಕ್ಲಾಸ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ನಿಮ್ಗೆ? ಇವತ್ತು ಜಾಯ್ನ್ ಆಗಿದ್ದೀವಿ ಗುರುಗಳೇ, ಸ್ವಲ್ಪ ನಿನ್ನೆದು ಇವತ್ತಿಂದ ಇವತ್ತೇ ಜಾಯಿನ್ ಆಗಿದ್ದು ಗುರುಗಳೇ. ನಮ್ಮ ಹೆಸರು ಸತ್ಯವತಿ ಅಂತ. ನಮಸ್ತೆ ಮೇಡಮ್. ಯಾವರು ಮೇಡಮ್ ನಿಮ್ದು? ಬ್ಯಾಂಗ್ಳೂರ್. ಓಕೆ ಮೇಡಮ್. ಗುರುಜಿ ಇದು PDF ಬರುತ್ತಲ್ಲ ಗುರುಜಿ, ಇದು ಬುಕ್ ಗ್ರೂಪ್ ಅಲ್ಲಿ ಕಳಿಸ್ಕೊಟ್ಟಿದ್ದೀರಿ ನೋಡಿ ಸರ್ ಆಲ್ರೆಡಿ. ಇವತ್ತು ಪಾಠ ಆಗಿದ್ದು ಗುರುಜಿ, ಇವತ್ತು ಪಾಠ ಆಗಿದ್ದು. ಪಾಠ ನೆನ್ನೆದು ಇವತ್ತು 2 ಸೇರಿ ಕಳಿಸ್ಕೊಟ್ಟಿದ್ದೀರಿ. ಸಂವತ್ಸರ ಎಂದರೆ
ಸರಿ ಗುರುಜಿ ಗುರುಜಿ. ಸಂವತ್ಸರ ಅಂದ್ರೆ ಏನ್ರಿ? ಆ ಸಂವತ್ಸರ ಅಂದ್ರೆ ಏನ್ರಿ? ಸಂವತ್ಸರ ಸಂವತ್ಸರ ಅಂದ್ರೆ ವರ್ಷಗಳು. ಸಂವತ್ಸರ ಅಂದ್ರೆ ವರ್ಷ 360 ದಿವಸ ಒಂದು ದಿನಗಣನೆನ ಸಂವತ್ಸರ ಅಂತ ಕರೀತಾರೆ ಸರ್. 12 ಮಾಸ 2 ಆಯನ ಸೇರಿದ್ರೆ ಒಂದು ಸಂವತ್ಸರ ಅಂತ ಕರೀತಾರೆ. ಜ್ಯೋತಿಷ್ಯ ವಿಚಾರದಲ್ಲಿ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೂ ಸಂವತ್ಸರ ಅಂತ ಹೇಳ್ಬೋದು. ಹೌದು ಸರ್. ಗುರುಗಳೇ, ನಾನು ಇವತ್ತೇ ಮೊದಲ ದಿನ ಸೇರಿರೋದು. ತುಂಬಾ ಧನ್ಯವಾದಗಳು ಗುರುಗಳೇ, ಫ್ರೀಯಾಗಿ ಹೇಳ್ಕೊಡ್ತಾ ಇರೋದಕ್ಕೆ. ನಿಮ್ಮ ಹೆಸರಮ್ಮ? ತುಳಸಿ ಅಂತ ಸರ್, ನಿಮ್ದು ಯಾವರಮ್ಮ? ಬ್ಯಾಂಗ್ಳೂರೇ ಗುರುಗಳೇ. ನಮಸ್ತೆ ನಮ್ಮ. ನಮಸ್ತೆ ಗುರುಗಳೇ. ಗುರುಗಳೇ ತುಂಬಾ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಹೇಳ್ತಿದ್ದಾರೆ ಗುರುಗಳೇ. ತುಂಬಾ ಖುಷಿ ಆಗ್ತಿದೆ. ನಿಮ್ಮಂತ ಗುರುಗಳು ಪಡೆದ್ರೆ ನಾವೇ ಧನ್ಯರು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಸಿದ್ದೇಶ್ ಅಂತ ಹೇಳಿ. ಸಿದ್ದೇಶ್ ಸರ್. ಯಾವ ಊರು ಸರ್ ನಿಮ್ದು? ಹಾವೇರಿ ಸರ್, ಹಾವೇರಿ. ಹಾವೇರಿ. ಥ್ಯಾಂಕ್ ಯು ಸರ್. ಹಾ ರೀ. ಓಕೆ. ತುಂಬಾ ಖುಷಿ ಆಯ್ತು. 60 ಸಂವತ್ಸರಗಳು ಶುಭ. 60 ಸಂವತ್ಸರಗಳು ಗುರುಜಿ, ಶುಭ ನಾನು ನಾರಿ. ನನ್ನ ಹೆಸರು ಭ್ರಮರಾಂಬ ಅಂತ ಗುರುಜಿ. ನಾನು ಇವತ್ತೇ ಜಾಯಿನ್ ಆಗಿ ಧನ್ಯವಾದ ಮೇಡಮ್. 60 ಸಂವತ್ಸರಗಳು ಶುಭವಿದೆ. ಬೆಂಗಳೂರಲ್ಲಿ ಇರೋದು. 60 ಸಂವತ್ಸರಗಳು ಶುಭವಿದೆ. ಗುರುಗಳೇ ಹೇಳಿ ಸರ್. ಹಲೋ. ನಮಸ್ಕಾರ ಸರ್. ನನ್ನ ಹೆಸರು ಸವಿತಾ ಅಂತ, ಇವತ್ತೇ ಫಸ್ಟ್ ಜಾಯಿನ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಸವಿತಾ ಮೇಡಮ್. ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಗಳೇ. ಕ್ಲಾಸಸ್ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸರ್. ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ. ಒಂದೊಂದು ಕ್ಲಾಸ್ಗೂ ನಾವು ಇಲ್ಲಿ ನೋಟ್ಸ್ ಕೊಡೋದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಎಕ್ಸ್ಪ್ಲನೇಷನ್ ಜಾಸ್ತಿ ಇರ್ತದೆ. ಬಟ್ ಎಲ್ಲಾ ಕಂಟೆಂಟ್ ಕೊಟ್ಟಿರ್ತೀರಿ, ಹಾಗಂತ ಬರೀ ನೋಟ್ಸ್ ಓದ್ಕೊಂಡ್ರೆ ಬಂದ್ಬಿಡ್ತದೆ ಅಂತೇನಿಲ್ಲ. ಕ್ಲಾಸ್ ಅಟೆಂಡ್ ಮಾಡಿ ಕೂಡ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಡೌಟ್ಸ್ ಪ್ರಶ್ನೆಗಳು ಜಾಸ್ತಿ ಆಗ್ತದೆ. ಮತ್ತೆ ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ನಿಮ್ಗೆ ಡೌಟ್ಸ್ ಜಾಸ್ತಿ ಆದಾಗ ನಿಮ್ಗೆ ಅರ್ಥ ಆಗಲ್ಲ. ಜ್ಯೋತಿಷ್ಯ ಸ್ವಲ್ಪ ಕಷ್ಟ ಅರ್ಥ ಆಗೋದಕ್ಕೆ, ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭ. ಈ 60 ಸಂವತ್ಸರಗಳಲ್ಲಿ ಶುಭ ಸಂವತ್ಸರಗಳು ಯಾವ್ಯಾವ ಗುರುಗಳು? ನಿಮ್ಗೆ ಪ್ರತಿದಿನಾನು ಶುಭಾನ ಅಶುಭನ ಸರ್? ಹಾ ರೀ. ಪ್ರತಿದಿನಾನು ಶುಭಾನ ಸರ್? ಶುಭ ಅಶುಭ ಎರಡು ಅದಾವ್ರಿ. ಇಲ್ಲ ಸರ್, ಪ್ರತಿದಿನಾನು ಶುಭಾನೇ. ಪ್ರತಿ ಸಂವತ್ಸರನು ಶುಭಾನೇ. ನಾವು ಪ್ರತಿದಿನ ಪ್ರತಿ ಕ್ಷಣಾನು ನಾವು ತುಂಬಾ ಒಳ್ಳೇದು ಅಂತ ತಿಳ್ಕೊಂಡು ಭಾವಿಸಿ ನಡ್ಕೊಂಡು ಹೋಗ್ಬೇಕು ಸರ್. ಆ ವರ್ಷ ಹೆಸರಿಟ್ಟಿರ್ತಕ್ಕಂಥದ್ದು ಪ್ರಭವ ವಿಭವ ಅಂತ. ಇವಾಗ ಎಕ್ಸಾಂಪಲ್ಗೆ ಪ್ರಭವ ವಿಭವ, ಅದು ಫಲಗಳು ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಫಲ ಆ ವರ್ಷದಲ್ಲಿ ಆಗ್ತಕ್ಕಂಥ ಮಳೆ ಬೆಳೆ, ಬಂಗಾರದ ರೇಟ್ಗಳು, ಯುದ್ಧಗಳು, ಉಲ್ಕಪಾತಗಳು, ಅದೇನಿದೆಯೋ ನ್ಯಾಚುರಲ್ ಸ್ವಲ್ಪ ಇಶ್ಯೂಸ್ ಇರ್ತದೆ ಅಂತ. ಅದಕ್ಕೋಸ್ಕರ ಅದಕ್ಕೆ ಹೆಸರು ಕೊಟ್ಕೊಂಡು ಹೋಗಿದ್ದಾರೆ ವಿನಃ ಅದು ಮನುಷ್ಯನಿಗೆ, ಹೋರಶಾಸ್ತ್ರಕ್ಕೆ, ಮನುಷ್ಯ ಜ್ಯೋತಿಷ್ಯಕ್ಕೆ ಎಲ್ಲ ಪ್ರತಿದಿನ ಪ್ರತಿ ಕ್ಷಣ ಕೂಡ ತುಂಬಾ ಒಳ್ಳೇದೆ ಸರ್. ಮಂಗಳವಾರ ಕೆಲವರು ಹೇಳ್ತಾರೆ, ಸ್ವಾಮಿ ಮಂಗಳವಾರ ನಮ್ಗೆ ಆಗ್ ಬರಲ್ಲ ಸ್ವಾಮಿ ಅಂತ. ನೀವು ಉತ್ತರ ಭಾರತದಲ್ಲಿ ಹೋದ್ರೆ ಮಂಗಳವಾರ ತುಂಬಾ ಮಂಗಳಕರವಾದ ವಾರ, ಹನುಮಂತನ ವಾರ. ಹನುಮಂತ ನೆನ್ಸ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮ್ಗೆ ಯಾವ್ದು ತೊಂದರೆ ಬರಲ್ಲ ಸ್ವಾಮಿ, ನಮಗ್ ಮಂಗಳವಾರ ಮದುವೆಗಳು ಮಾಡ್ಕೊಡಿ ಅಂತ ಬರ್ತಾರೆ. ಮಂಗಳವಾರ ಮದುವೆಗಳು ಮಾಡ್ಕೊತಾರೆ ಸರ್ ಉತ್ತರ ಭಾರತದಲ್ಲಿ. ಅವರವರ ಒಂದು ಭಾವನೆ, ಅವರವರ ಒಂದು ತಿಳುವಳಿಕೆಗೆ ಅದು ಈ ವಾರ ಚೆನ್ನಾಗಿಲ್ಲ ಆ ವಾರ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಆತರ ಯಾವ್ದು ಇಲ್ಲ. ಪ್ರತಿ ವಾರನೂ ತುಂಬಾ ಚೆನ್ನಾಗಿರ್ತದೆ. ನಾನು ಕೆಲವು ಟೈಮ್ ನಾವು ನೋಡ್ಬೇಕಾದ್ರೆ ಜಾತಕಗಳನ್ನು, ಮೂರ್ತಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸಲ ಈ ಬಸವೇಶ್ವರ ಪಂಚಾಂಗ ಕಡೆ ಎಲ್ಲ ನೋಡ್ಬೇಕಾದ್ರೆ ಅಷ್ಟಮಿಗೆ ಕೊಟ್ಟಿರ್ತಾರೆ ಮುಹೂರ್ತ. ತುಂಬಾ ಅದ್ಭುತವಾಗಿರ್ತಾರೆ, ಶ್ರೇಷ್ಠವಾಗಿರ್ತದೆ ಅಂತ. ಅದೇ ನಮ್ಮ ಈ ದಕ್ಷಿಣ ಕರ್ನಾಟಕದಿಂದ ಈಚೆಗೆ ಏನಿದೆಯೋ, ದಕ್ಷಿಣ ಕರ್ನಾಟಕ, ತಮಿಳುನಾಡು ಈ ಕಡೆ ಎಲ್ಲ ಅಷ್ಟಮಿ ಅಂದ್ರೆ ಮುಹೂರ್ತ ಕೊಡಬಾರ್ದು, ಆಂಧ್ರದಲ್ಲಿ ಮುಹೂರ್ತ ಕೊಡಬಾರ್ದು ಅಂತೆಲ್ಲ ಇದೆ. ಆದ್ರೆ ನೋಡಿ, ಉತ್ತರದ ಮಹಾರಾಷ್ಟ್ರ ಕಡೆ ಎಲ್ಲ ಹೋದಾಗ, ನೀವು ಉತ್ತರ ಕರ್ನಾಟಕ ಬಿಜಾಪುರದವರು, ನಾನು ಬಿಜಾಪುರದವ್ರು 4 ಮುಹೂರ್ತ ಬಂದಿದೆ ನನಗೆ ಅಷ್ಟಮಿಗೆ. ಸರ್ ಮಾತಾಡಬಾರ್ದು. ಉತ್ತರ ಕರ್ನಾಟಕದಲ್ಲಿ ತುಂಬಾ ಕೊಡ್ತಾರೆ ಮುಹೂರ್ತಗಳು ಸರ್. ಈ ದಿನ ಚೆನ್ನಾಗಿಲ್ಲ, ಆ ದಿನ ಚೆನ್ನಾಗಿಲ್ಲ, ಏನಿಲ್ಲ, ಅದು ಅವ್ರವ್ರ ಭಾವನೆ. ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ನಿಮ್ ಪ್ರಶ್ನೆ ಇದ್ರೆ ಮಾತ್ರ ಮಾತಾಡಿ. ಸ್ವಾಮೀಜಿ, IST GMT ಅದನ್ನು ಸ್ವಲ್ಪ ಟೈಮಿಂಗ್ಸ್ ಏನ್ ಹೇಳಿ? ಟೈಮಿಂಗ್ಸ್ ISD ಹಾ GMT ಅಂತ ಹೇಳಿದ್ರಲ್ಲ, ಹಾ ಅದ್ರದ್ದು ವಿವರಣೆ ಸ್ವಲ್ಪ. ಈಗ ನಮ್ಮ ಭೂಮಿ ತಿರುಗ್ತಾ ಇರ್ತದೆ, ಹೌದಲ್ವಾ? ಹೌದು ಗುರು.
ಈಗ ಭೂಮಿಯಲ್ಲಿ ಎಲ್ಲಾರು ನಂದೇ 1 ಗಂಟೆ ಅಂದ್ರೆ ಇವಾಗ ನಿಮ್ ಸ್ನೇಹಿತರು ಅಮೆರಿಕಾದಲ್ಲಿ ಇರ್ತಾರೆ, ಹೌದಲ್ವಾ? ಹಲೋ, ನಮಸ್ತೆ ಗುರುಗಳೇ. ಪ್ರತಿಯೊಂದು ಕೇಳಿಸ್ತಾ ಇದೆಯಾ? ಪ್ರಶ್ನೆಗೂ ಸ್ಪಷ್ಟವಾಗಿ ಉತ್ತರವನ್ನು ನೀಡ್ತಿದ್ದೀರಾ, ಧನ್ಯವಾದಗಳೇ. ಧನ್ಯವಾದಗಳಪ್ಪ. ಒಂದ್ ಈಗ ನಿಮಿಷ ಗುರುಗಳು ಹೇಳ್ತಿದ್ದಾರೆ, ಅವ್ರು ಮೊದಲು GST ಬಗ್ಗೆ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋದು. GMT ಬಗ್ಗೆ ಕೇಳಿದ್ರೆ IST ಬಗ್ಗೆ ಅವ್ರಿಗೆ ಅರ್ಥ ಆಗ್ಲಿ. ಮಿಕ್ಕವರೆಲ್ಲ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೆಂಟರ್ ಅಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಈಗ GMTಗೆ ನಿಮ್ಗೆ ಸ್ಮಾಲ್ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ, ಈಗ ನಾವು ಇಂಡಿಯಾದಲ್ಲಿ ಇದ್ದೀರಿ. ಈಗ ನಮ್ಗೆ ರಾತ್ರಿ 10 ಗಂಟೆ ಆಯ್ತು. ಈಗ ಅಮೆರಿಕದಲ್ಲೂ 10 ಗಂಟೆ, ರಾತ್ರಿ 10 ಗಂಟೆ ನಾವು ಅಷ್ಟೊತ್ತಲ್ಲಿ ಫೋನ್ ಮಾಡಿ ಅಂದ್ರೆ ನಾವು ಫೋನ್ ಮಾಡಕ್ಕಾಗುತ್ತಾ? ಅಲ್ಲಿಗೂ ಇಲ್ಲಿಗೂ ಟೈಮ್ ಡಿಫ್ರೆನ್ಸ್ ಇರುತ್ತಲ್ವಾ? ಇದೆ ಇಲ್ಲಿ ಹಗಲಿಗೆ ನಾವು ಹಗಲಿನ ಪ್ರಮಾಣ ತಗೊಂಡು ನಾವು 12 ಗಂಟೆ ಅಂತ, ಮತ್ತೆ ರಾತ್ರಿ ಪ್ರಮಾಣ 12 ಗಂಟೆ ಅಂತ ತಿಳ್ಕೊಂಡಾಗ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಕೊಡ್ಬೇಕು. ಆಯ್ತಪ್ಪ. ಈಗ ಒಂದು ಸ್ಟ್ಯಾಂಡರ್ಡ್ ಟೈಮ್ ಯಾವಾಗ ಕೊಡ್ತೀರಿ? ಅದಕ್ಕೊಂದು ಸ್ಟ್ಯಾಂಡರ್ಡ್ ಡಿಗ್ರಿ ಎಲ್ಲಿರ್ತದೆ ಅಂದ್ರೆ ಗ್ರೀನ್ವಿಚ್ ಅಂತ ಲಂಡನ್ ನಗರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ. ಆಗಿನ ಕಾಲದಲ್ಲಿ ಹಳ್ಳಿ, ಈಗ ಲಂಡನ್ ನಗರದಲ್ಲಿ ಇದೆ ಅದು. ಗ್ರೀನ್ವಿಚ್ ಅದನ್ನ 0 ಡಿಗ್ರಿ ಅಂತ ಹೇಳ್ಬಿಟ್ಟು ಮಾಡಿ, ಅಲ್ಲಿ 0 ಅವರ್ಸ್ ಅಂದ್ರೆ ಅಲ್ಲಿಂದ ಪೂರ್ವಕ್ಕೆ ಇರ್ತಕ್ಕಂಥದ್ದೆಲ್ಲನೂ ಪ್ಲಸ್ ಹೆಂಗ್ ಹೇಳ್ತಾರೆ ಅಂದ್ರೆ ಮುಂಚಿತ ಸಮಯ ಅಂತ. ಅಂದ್ರೆ ಇವಾಗ +1 ಅವರ್, +2 ಅವರ್ಸ್, +3 ಅವರ್ಸ್ ಅಂತ. ಈಗ ಅಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂದ್ರೆ ನಮ್ಗೆ ಇಲ್ಲಿ ಸಂಜೆ 5:30 ಟೈಮು ಅಂತ. ಅರ್ಥ ಆಯ್ತಾ? ಈಗ ಅದೇ ಅಮೆರಿಕಾದಲ್ಲಿ ಆ ಗ್ರೀನ್ವಿಚ್ ಇಂದ ಹಿಂದ್ಗಡೆ ಇರೋದ್ರಿಂದ ಅಲ್ಲಿ ಇನ್ನು ಬೆಳಕಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆತರಲ್ಲೇ ಇರ್ಬೇಕಾದ್ರೆ +5 ಅವರು, 6 ಅವರು, 7 ಅವರು ಅಂತ ಅಂದ್ಕೊಂಡು GMT ಇಂದ ಸ್ಟ್ಯಾಂಡರ್ಡ್ ಆಗಿ 5 ಅವರು, 4 ಅವರು ಅಂತ ಹಾಕೊಂಡಿರ್ತಾರೆ. ಅದಕ್ಕೆ ಟೈಮ್ ಡಿಫ್ರೆನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಮಾತಾಡ್ಬೇಕಾದ್ರೆ ಓಕೆ ಅದಕ್ಕೆ ಟೈಮ್ ಝೋನ್ಸ್ ಕೊಟ್ಕೊಂಡು ಹೋಗಿರ್ತಾರೆ. ಇದು ಮಾತ್ರ ಈ ತರ IST ಗ್ರೀನ್ವಿಚ್ ಮೀನ್ ಟೈಮ್ ಮಾತ್ರ ಏನಿಲ್ಲ. ಪೆಸಿಫಿಕ್ ಕೋಸ್ಟ್ ಟೈಮ್ ಇರ್ತದೆ, ಬುಡಾಪೆಸ್ಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದೆ, ರಷ್ಯನ್ ಸ್ಟ್ಯಾಂಡರ್ಡ್ ಟೈಮ್ ಇದೆ, ಚೈನೀಸ್ ಸ್ಟ್ಯಾಂಡರ್ಡ್ ಟೈಮ್ ಇದೆ, ಜಪಾನೀಸ್ ಸ್ಟ್ಯಾಂಡರ್ಡ್ ಟೈಮ್ ಇದೆ. ಅವ್ರವ್ರ ದೇಶಕ್ಕೆ ತಕ್ಕಂಗೆ ಅವ್ರೊಂದು ಸ್ಟ್ಯಾಂಡರ್ಡ್ ಟೈಮ್ ಮಾಡ್ಕೊಂಡಿರ್ತಾರೆ. ಆ ಸ್ಟ್ಯಾಂಡರ್ಡ್ ಟೈಮ್ ನ ನಮ್ಮ ಗ್ರೀನ್ವಿಚ್ ಮೀನ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಈ ಕಾಲಗಣನೆ ಡಿಫ್ರೆನ್ಸ್ ನ ಕರೆಕ್ಷನ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನೇ ನಾವು ಯಾವಾಗ್ಲೂ ಇರ್ತಕ್ಕಂಥದ್ದು ಈ ಸಮಯ ಪ್ರಮಾಣಿತ ಸಮಯ. ನಮ್ಮ ಸ್ಟ್ಯಾಂಡರ್ಡ್ ಟೈಮ್ ಭಾರತೀಯ ಪ್ರಮಾಣಿತ ಸಮಯ ಅಂತ. ರೈಲ್ವೆ ಟೈಮ್ ಬೇರೆ ಇದೆ ಗುರುಗಳೇ, ಮತ್ತೆ ಇದು 12 o'clock ಮಟ್ಟ ಬೇರೆ ಇದೆ ಅಲ್ವಾ? ನೋಡಿ, ರೈಲ್ವೆ ಟೈಮ್ ಬೇರೆ, ನಮ್ಮ ಟೈಮ್ ಬೇರೆ ಅಂತೇನಿಲ್ಲ. ರೈಲ್ವೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಇದು ರಾತ್ರಿ 12 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆವರೆಗೂ ಅದನ್ನ 1, 2, 3 ಅಂತ 24 ಗಂಟೆ ಅಂತ 24 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ನಾವು ಮತ್ತೆ 1 ಗಂಟೆಗೆ ಬರ್ತೀರಿ, ಅದು 1 AM 1 PM ಅಂತ ಮಾಡ್ಕೊಂತೀರಿ. ಆದ್ರೆ ರೈಲ್ವೆ ಅವರು 13, 14, 15, 16, 17, 18 ಅಂತ ತಗೊಂಡು ಹೋಗ್ತಾರೆ. ಈಗ ನೀವು ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ, ಜ್ಯೋತಿಷ ಅಪ್ಲಿಕೇಶನ್ಸ್ ಅಲ್ಲಿ ಈ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡೋದಕ್ಕೆ, AM PM ಅಂತ ಅವಾಯ್ಡ್ ಮಾಡೋದಕ್ಕೆ ನೀವು ಈಗ ಜಗನ್ನಾಥ ಹೊರ ಒಂದೊಂದು ಸಾಫ್ಟ್ವೇರ್ ಗಳಿದಾವೆ. ಈ ಪಬ್ಲಿಕ್ ಸಾಫ್ಟ್ ಇರ್ಬೋದು, ಇಲ್ಲ ಈ KP ಕೃಷ್ಣಮೂರ್ತಿ ಪದ್ಧತಿ ಇದೆ. KP ಕೃಷ್ಣಮೂರ್ತಿ ಪದ್ಧತಿ ಇರ್ಬೋದು, ಪರಾಶರ ಸಾಫ್ಟ್ವೇರ್ ಇರ್ಬೋದು. ಕೆಲವು ಸಾಫ್ಟ್ವೇರ್ ಗಳಲ್ಲಿ ಈ ರೈಲ್ವೆ ಟೈಮ್ ಯೂಸ್ ಮಾಡಿರ್ತಾರೆ. ಅದಕ್ಕೂ ರೈಲ್ವೆ ಟೈಮ್ಗೂ ಮತ್ತೆ ಈ ಟೈಮ್ಗೂ ಏನ್ ಡಿಫ್ರೆನ್ಸ್ ಬರಲ್ಲ. IST ಟೈಮ್ ಕರೆಕ್ಟ್ ಆಗಿರ್ತದೆ. ರೈಲ್ವೆ ಟೈಮ್ 00 ಇಂದ ಶುರುವಾಗಿ 24 ಅವರ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೂ ಇರ್ತದೆ ಅಂತ. ಅದು 24 ಅವರ್ಸ್ ಆಗಿದ ತಕ್ಷಣ ಮತ್ತೆ 00 ಆಗುತ್ತೆ ಅಂತ. ಸರಿನಾ? ಧನ್ಯವಾದಗಳು. ಇನ್ಯಾವ್ದೊಂದು ಪ್ರಶ್ನೆಗಳಿದೆಯಾ? ಈ ಮಾಸಗಳಲ್ಲಿ ನೀವು ಮಾಸಗಳು 30 ಮಾಸಗಳಲ್ಲಿ ಓಕೆ ಮಾಸಗಳು 30 ಅದು ನೀವು ಈಚೆ ಕಡೆ 12 ಈಚೆ ಕಡೆ 12 ತೋರಿಸಿದ್ರಲ್ಲ. ಮಾಸಗಳು 12 ಇರೋದಲ್ಲಪ್ಪ. ಮಾಸ 30 ಅಂತ ಯಾರು ಹೇಳಿರುತ್ತೆ ಅವ್ರಿಗೆ? ಮಾಸಗಳು 30 ಎಲ್ಲಿ ಬರುತ್ತಪ್ಪ? ಬರ್ತಕ್ಕಂಥ ನಿಮ್ಗೆ 30 ತಿಥಿಗಳಲ್ವಾ, ಕೃಷ್ಣ ಪಕ್ಷ. ಅದು ಜ್ಞಾನ ಬುದ್ಧ ಕಡಿಮೆ ಆದ್ರೆ ಸೌರಮಾನ ಮತ್ತು ಚಾಂದ್ರಮಾನ ಇರೋದ್ರಿಂದ ಆತರ ತಿಳ್ಕೊಂಡಿದಾರ ಅವ್ರು. ಇಲ್ಲಪ್ಪ ನೋಡಿ, ಅದು ಕ್ಯಾಲ್ಕುಲೇಷನ್ ಸಪರೇಟ್. ನಿಮ್ಗೆ ಮತ್ತೆ ಡಿಫ್ರೆನ್ಸ್ ಹೇಳಿದೀನಿ ನಿಮ್ಗೆ. ನಾವು ಚಾಂದ್ರಮಾನ ಮಾಸಗಳು ಫಾಲೋ ಮಾಡ್ಬೇಕು. ಚಾಂದ್ರಮಾನ
ಸೌರಮಾನ ಮಾಸಗಳು ಪಟ್ಟಿ ಬೇಕಾದ್ರೆ ಸೌರಮಾನ ಮಾಸಗಳು ಕೊಟ್ಟಿದ್ದೀರಿ. ಅದು ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸಂಕ್ರಮಣಗಳಲ್ಲಿ ಅದು ಮುಂದೆ ನಿಮ್ಗೆ ಹೋಗ್ತಾ ಜ್ಯೋತಿಷ್ಯ ಅರ್ಥ ಮಾಡ್ಕೊಂತ ನಿಮ್ಗೆ ಹೆಚ್ಚಿನ ವಿವರಗಳು ಇದ್ರ ಬಗ್ಗೆ ಸಿಗ್ತಾ ಹೋಗ್ತದೆ. ನಿಮ್ಗೆ ಇವೆರಡಕ್ಕೂ ಡಿಫ್ರೆನ್ಸಸ್ ಅರ್ಥ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ನಾ ಇವತ್ತೇ ಜಾಯ್ನ್ ಆಗಿದ್ದು, ನಂಗೆ ಜ್ಯೋತಿಷ್ ಒಳಗೆ ಏನ್ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೇನಪ್ಪ ಪರಿಚಯ ಅಂತ ಹೆಸರಿಟ್ಟಿದ್ರಿ. ನಿಮ್ಗೆ ಜ್ಯೋತಿಷ್ಯ ಜ್ಞಾನ ಸಂಪೂರ್ಣ ಪರಿಚಯ ಮಾಡಿಸ್ಕೊಡ್ತೀರಿ ನಿಮ್ಗೆ ಕ್ಲಾಸ್ ಯೋಚನೆ ಮಾಡ್ಬೇಡಿ. ಸರಿ, ಮಾಸಗಳಿಗೆ ಉತ್ಪತ್ತಿ ಆಗುತ್ತೆ. ಈಗ ಚೈತ್ರ ಮಾಸ ಅಂತೀವಲ್ಲ, ಅದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ, ಆಧಾರ ಇದೆಯಾ ಅಂತ? ಚೈತ್ರ ಮಾಸ ಅನ್ನೋದಕ್ಕೆ ಆಧಾರ ಸದ್ಯಕ್ಕೆ ನನಗೆಲ್ಲೂ ಸಿಗ್ಲಿಲ್ಲ. ಬಟ್ ನಾನು ಕೇಳ್ಬಿಟ್ಟು ತಿಳ್ಕೊಂಡು ಕೊಡ್ತೀನಿ ನಿಮ್ಗೆ ವಿಚಾರ. ಸರಿನಾ? ಸರ್, ಒಂದು ಹೇಳ್ಬೋದು, ಇದು ನಾನ್ ತಿಳ್ಕೊಂಡಂಗೆ ಚಿತ್ತಾ ನಕ್ಷತ್ರ ಯಾವತ್ತು ಹುಣ್ಣಿಮೆನಲ್ಲಿರುತ್ತೋ ಅದು ಚೈತ್ರ ಮಾಸ. ವಿಶಾಖ ನಕ್ಷತ್ರ ಯಾವತ್ತು ಹುಣ್ಣಿಮೆನಲ್ಲಿರುತ್ತೋ ಅದು ವೈಶಾಖ ಮಾಸ. ಅದು ಕ್ಯಾಲ್ಕುಲೇಷನ್ಸ್ ಗೆ ಅದು ಆತರ ಇದೆ. ಅದಕ್ಕೆ ಏನನ್ನ ಹಿನ್ನೆಲೆ ಅಂದ್ರೆ, ಈಗ ಚೈತ್ರ ಮಾಸನೇ ಅದು ನಿಜ. ಅದು ಚಿತ್ತಾ ನಕ್ಷತ್ರ ಇರೋ ದಿವಸ ಹುಣ್ಣಿಮೆ, ವೈಶಾಖ ಮಾಸ ಹುಣ್ಣಿಮೆ, ಜ್ಯೇಷ್ಠ ಮಾಸ ಹುಣ್ಣಿಮೆ, ಆಷಾಢ ಮಾಸ ಅಂದ್ರೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ಅಲ್ಲ ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಭಾದ್ರಪದ ಅಂದ್ರೆ ಪೂರ್ವ ಭಾದ್ರಪದ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಇರ್ಬೇಕಾದ್ರೆ ಆಶ್ವಯುಜ, ಕೃತ್ತಿಕಾ ನಕ್ಷತ್ರ ಇರ್ಬೇಕಾದ್ರೆ ಕಾರ್ತಿಕ, ಮೃಗಶಿರ ನಕ್ಷತ್ರ ಇರ್ಬೇಕಾದ್ರೆ ಮಾರ್ಗಶಿರ, ಪುಷ್ಯ ನಕ್ಷತ್ರ ಇರ್ಬೇಕಾದ್ರೆ ಪುಷ್ಯ, ಮಕ ನಕ್ಷತ್ರ ಹುಣ್ಣಿಮೆ ದಿವಸ ನಕ್ಷತ್ರ ಇರ್ತದೆ. ಅದು ಪಾಲ್ಗುಣ. ನಮ್ಮ ಪಾಲ್ಗುಣ ಅಂದ್ರೆ ಇದು ಪೂರ್ವ ಫಲ್ಗುಣಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಇದೇನಿದೆ ಆಷಾಢ, ಭಾದ್ರಪದ, ಪಾಲ್ಗುಣ ಏನಿದೆ ಇದೆಲ್ಲ ಪೂರ್ವ ನಕ್ಷತ್ರಗಳು ಅಂತ ಹೇಳ್ತಾರೆ. ಪೂರ್ವ ಮತ್ತು ಉತ್ತರ ನಕ್ಷತ್ರ ಬರ್ತದೆ, ಎರಡನೇ ನಕ್ಷತ್ರ. ಅದು ಹೆಸರುಗೋಸ್ಕರ ಅದನ್ನ ಮಾಸಗಳ ಹತ್ರ ಇಟ್ಟಿದ್ದಾರೆ ಕ್ಯಾಲ್ಕುಲೇಷನ್ಸ್ಗೆ. ಬಟ್ ಅದ್ರದ್ದು ಬ್ಯಾಕ್ ಎಂಡ್ ಅದ್ರದ್ದು ಏನಾದ್ರು ನಿಮ್ಗೆ ಫಲಗಳು ವಿಚಾರಗಳು ಬೇಕು ಅಂದ್ರೆ ತಿಳ್ಕೊಂಡು ಹೇಳ್ತೀನಪ್ಪ. ಅದಾದ್ಮೇಲೆ ತಿಥಿ ಉದ್ಭವ ಆಗುತ್ತಾ? ತಿಥಿ ಆಗುತ್ತಲ್ಲ, ಆ ತಿಥಿಗಳು ಡಿಗ್ರಿ ಮೇಲೆ ಡಿಪೆಂಡ್ ಆಗುತ್ತಾ, ಹೇಗದು? ಹೌದು ಸರ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ತಿಥಿಗಳದ್ದು. ಅದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ಸ್ವಲ್ಪ ಟೈಮ್ ಜಾಸ್ತಿ ಎಳಿಬಹುದು ಅಂತ ಇವತ್ತು ಕೊಟ್ಟಿಲ್ಲ. ಬಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಹಲೋ ರೀ ಗುರುಜಿ. ಹಲೋ, ಹೇಳಿ ಸರ್. ಈಗ ನಾವು ವಾರಗಳನ್ನ ಸೂರ್ಯೋದಯದಿಂದ ಇಡಬೇಕು ಅಥವಾ 12 ಗಂಟೆ ರಾತ್ರಿಯಿಂದ ಇಡಬೇಕು ಸರ್? ನೋಡಿ, ನಮ್ಮ ಜ್ಯೋತಿಷ್ಯದ ಪ್ರಕಾರ, ನಮ್ಮ ಸಂಪ್ರದಾಯದ ಸನಾತನ ಸಂಪ್ರದಾಯದ ಪ್ರಕಾರ ಸೂರ್ಯೋದಯದಿಂದ ಸೂರ್ಯ ಉದಯದವರೆಗೂ ನಮ್ಮ ವಾರಗಳು ಅಂತ, ವಾಸರಗಳು ಕ್ಯಾಲ್ಕುಲೇಷನ್ಸ್ 24 hours ಅಂತ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ. ಇದು ಬ್ರಿಟಿಷರು ರಾತ್ರಿ 12 ಗಂಟೆಯಿಂದ 12 ಗಂಟೆಗೆ ಹೇಳಿ. ಅಜರ ಹೇಳಿ. ಈಗ ಗೃಹ ಪ್ರವೇಶ ಕೊಡ್ತಾರೆ, ಭಾನುವಾರ ದಿನ ಗೃಹ ಪ್ರವೇಶ ಇದ್ರೆ ಅದು ಯಾವ ವಾರ ನಾವು ಗೃಹ ಪ್ರವೇಶ ಮಾಡಿದಂಗೆ ಆಗತ್ತೆ? ಹಂಗಾರೆ ಬ್ರಾಹ್ಮಿ ಮುಹೂರ್ತ ಅಂತ ಮಾಡ್ತಾರಲ್ಲ ಬೆಳಗ್ಗೆ, ಯಾವ ವಾರ ಗೃಹ ಪ್ರವೇಶ? ನೋಡಿ, ಜ್ಯೋತಿಷದ ಪ್ರಕಾರ ನೀವು ಭಾನುವಾರ ಅಂತ ಮಾಡಿದಾಗ ಸೂರ್ಯೋದಯ ಆದ್ಮೇಲೆ ಮಾಡಿದ್ರೆ ಅದು ಭಾನುವಾರ, ಸೂರ್ಯೋದಯಕ್ಕೆ ಮುಂಚೆ ಮಾಡಿದ್ರೆ ಶನಿವಾರ. ಮತ್ತೆ ಈಗ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಬೆಳಗ್ಗೆ 6 ಗಂಟೆ ಒಳಗೆ ಆಕಳ ಹೋಗಿಸ್ಬೇಕು, ಗಂಗೆ ಪೂಜೆ ಮಾಡ್ಕೊಂತ ಹೇಳ್ತಾರಲ್ಲ, ಅದೇ ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಹೇಳಿದ್ನಲ್ಲ, ಈಗ ಸೂರ್ಯೋದಯ ನಮ್ದು ಸನಾತನ ಜ್ಯೋತಿಷ ಸಮಯಗಳು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ತಗೊಂಡ್ ಬಂದಾಗ ರಾತ್ರಿ 12 ಗಂಟೆಯಿಂದ 12 ಗಂಟೆ ಆದ್ಮೇಲೆ 12 ಗಂಟೆ ಆಗ್ಬಿಡ್ತು, ನಮ್ಗೆ ನೆಕ್ಸ್ಟ್ ವಾರ ದಿನ ಬಂದ್ಬಿಡ್ತು. ಈಗ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಸಂಡೇ ಬಂದ್ಬಿಡ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜ್ಯೋತಿಷ ಶಾಸ್ತ್ರದ ಪ್ರಕಾರ, ನಮ್ಗೆ ರವಿವಾರ ಶುರುವಾಗ್ತಕ್ಕಂಥದ್ದು ಭಾನುವಾರ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆನೆ. ಮತ್ತೆ ನಾವು ಭಾನುವಾರ ಗೃಹ ಪ್ರವೇಶ ಕೊಟ್ರೆ ಮುಹೂರ್ತ ಟೈಮಿಂಗ್ಸ್ ಯಾವಾಗ ಕೊಡ್ಬೇಕು? ಪ್ರವೇಶ ಟೈಮಿಂಗ್ಸ್ ನೀವು ಮುಹೂರ್ತ ಇಟ್ಟು ಕೊಡ್ಬೇಕಾಗುತ್ತೆ ಸರ್. ಬ್ರಾಹ್ಮಿ ಮುಹೂರ್ತಕ್ಕೆ ಅಂದ್ರೆ ಅಲ್ಲ, ಒಂದ್ ನಿಮಿಷ. ಮುಹೂರ್ತಕ್ಕೆ ಬರೀ ನೀವು ಭಾನುವಾರ ಶನಿವಾರ ನೋಡಲ್ಲ. ಅವರು ಹುಟ್ಟಿರ್ತಕ್ಕಂಥ ನಕ್ಷತ್ರ, ತಾರಾಬಲ ಮತ್ತೆ ಲಗ್ನ ಎಲ್ಲವನ್ನೂ ಚೆಕ್ ಮಾಡ್ತೀವಲ್ಲ. ನೀವು ಮುಂದೆ ಎಲ್ಲ ಕೇಳ್ಕೊಳ್ಳಿ. ದಯವಿಟ್ಟು ಪಾಠ ಏನಿದೆ ಅದು ತಿಳ್ಕೊಳ್ಳಿ, ಆಮೇಲೆ ಇದನ್ನೆಲ್ಲ ತಿಳ್ಕೊಳ್ಳುವಂತ್ರಿ. ಯಾಕೆ ಇದನ್ನ ಮಾಡ್ತೀರಾ? ಮುಂದೆ ಬಂದಿಲ್ಲ, ದಯವಿಟ್ಟು ಸರ್ ಎಲ್ಲಾರು ಮಾತಾಡಬಾರ್ದು. ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುರುಗಳೇ, ಮಾಸಗಳದ್ದು ಎಲ್ಲಾರು ಮಾತಾಡಬಾರ್ದು ಸರ್. ಗುರುಗಳೇ.
ಮಾಸಗಳ್ದು ಇನ್ನೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಗುರುಗಳೇ? ಮಾಸಗಳ ಬಗ್ಗೆ ಏನ್ ಬೇಕು ಸರ್ ನಿಮ್ಗೆ? ಒಂಚೂರು ಎಲ್ಲ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಗುರುಗಳೇ. ಸರ್ PDF ನೋಟ್ಸ್ ಬರ್ತಾ ಬಿಡಿ ಸರ್ ಓದ್ಕೊಳ್ಳಿ. ಓಕೆ ನೋಡಿ ಸರ್, ಇಲ್ಲಿ ಚಾಂದ್ರಮಾನ ಮಾಸಗಳು ಸೌರಮಾನ ಮಾಸಗಳು ಅಂತ ಇರ್ತದೆ. ಈ ಚಾಂದ್ರಮಾನ ಮಾಸಗಳು ನಮಗೆ ಶುಕ್ಲ ಪಕ್ಷ ಪಾಡ್ಯಮಿ ಅಂದ್ರೆ ಅಮಾವಾಸ್ಯೆ ಆಗಿದ ಮಾರನೇ ದಿವಸದಿಂದ ಅಮಾವಾಸ್ಯವರೆಗೂ, ಅಮಾವಾಸ್ಯೆ ಆಗಿದ ಮಾರನೇ ದಿವಸದಿಂದ ಪಾಡ್ಯಮಿಯಿಂದ ಮಾರನೇ ಅಮಾವಾಸ್ಯವರೆಗೂ 30 ತಿಥಿಗಳ ಕಾಲಕ್ಕೆ ಚಾಂದ್ರಮಾನ ಮಾಸ ಅಂತ ಹೇಳ್ತೀರಿ. ಈ ಚೈತ್ರ ವೈಶಾಖ ಅಂತ ಈ ಹೆಸರುಗಳಿಟ್ಟಿರೋ ಕಾರಣ ಹುಣ್ಣಿಮೆ ದಿವಸ ನಕ್ಷತ್ರಗಳು ಬಂದಿರೋದಕ್ಕೆ ಹೆಸರುಗಳಿಟ್ಟಿದ್ದಾರೆ. ಅದ್ರದ್ದು ಬಂದು ಅದ್ರ ಫಲಗಳೇನು, ಅದ್ ಯಾವ ತರ ಕೆಲಸ ಆಗುತ್ತೆ ಅದೆಲ್ಲ ಬೇಕಾದ್ರೆ ನಾನು ಮುಂದೆ ಫ್ಯೂಚರ್ ಹೇಳ್ತೀನಿ ನಿಮ್ಗೆ. ಆ ಹೆಸರುಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮೃಗಶಿರ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಇದಕ್ಕೆ ಅಧಿದೇವತೆಗಳು ಕೂಡ ಕೊಟ್ಟಿದ್ದಾರೆ. ಇದು ಚಾಂದ್ರಮಾನ ಮಾಸಗಳು ಮಾತ್ರ ಅಧಿದೇವತೆಗಳಿದೆ. ಸೌರಮಾನ ಮಾಸಗಳಿಗೆ ಅಧಿದೇವತೆಗಳಿಲ್ಲ. ಸೌರಮಾನ ಮಾಸಗಳು ಯಾವಾಗ ಸಂಕ್ರಮಣ, ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಮೂವ್ ಆಗೋದನ್ನ ಸಂಕ್ರಮಣ ಅಂತ ಕರೀತಾರೆ. ಅದಕ್ಕೆ ಯಾವ ರಾಶಿಯಲ್ಲಿ ಇರುತ್ತೆ ಸೂರ್ಯ ಪರಿಚಲನೆ ಮಾಡ್ತಾನೋ ಅದೇ ಹೆಸರು ಕೊಟ್ಟಿದ್ದಾರೆ. ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ಕಟಕ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ, ತುಲಾ ಮಾಸ, ವೃಶ್ಚಿಕ ಮಾಸ, ಧನುರ್ಮಾಸ, ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ ಅಂತ. ಅರ್ಥ ಆಯ್ತು ಸರ್? ಹಾ ಗುರುಗಳೇ. ಬೇರೆ ಇನ್ನಾರ್ಗ ಪ್ರಶ್ನೆ ಇದೆಯಾ? ಗುರುಗಳೇ ಅಂದ್ರೆ ಈಗ ಮೇಷ ಮಾಸ ಅಂದ್ರೆ ಅದು ಸಂಕ್ರಮಣ ಬಂದ್ಮೇಲೆ ಇದಾಗದಲ್ವಾ ಅದು? ಹೌದು. ಈಗ ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೇಷ ಮಾಸಕ್ಕೆ ಬಂದಾಗ ಮೇಷ ಮಾಸ ಶುರು ಆಗ್ತದೆ ಸರ್. ಒಂದು ಮೇಷ ಮಾಸ ಮುಗಿದ್ಮೇಲೆ ಮತ್ತೆ ವೃಷಭ ರಾಶಿಗೆ ಯಾವ ತರ ಗುರುಗಳು? ಮೇಷ ಮಾಸದಲ್ಲಿ 30 ದಿವಸ ಇದ್ದು ಅದು 30 ಡಿಗ್ರಿ ಅಂತ ಹೇಳ್ತಿರಲ್ಲ, 30 ದಿವಸ ಒಂದೊಂದು ದಿವಸಕ್ಕೆ ಒಂದೊಂದು ಡಿಗ್ರಿ ಅಂತ ಹೇಳ್ತೀರಿ. ಅದು ಮೇಷ ಮಾಸದಲ್ಲಿ 30 ದಿವಸ ಬಿಟ್ಟು ವೃಷಭ ಮಾಸಕ್ಕೆ ಬರೋದನ್ನ ಮೇಷ ಮಾಸದಿಂದ ವೃಷಭ ಮಾಸಕ್ಕೆ ಅಂದ್ರೆ ಯಾವುದೇ ರಾಶಿಯಿಂದ ಇನ್ನೊಂದು ರಾಶಿಗೆ ಬರ್ತಕ್ಕಂಥದನ್ನ ರವಿ ಸಂಕ್ರಮಣ ಅಂತ ಕರಿತೀವಿ. ಗ್ರಹ ಸಂಕ್ರಮಣ ಅಂತ ಕೂಡ ಹೇಳ್ತೀರಿ. ಗ್ರಹ ಸಂಕ್ರಮಣಗಳು ಮಾಡೋದು ಇವಾಗ ಅದನ್ನ ರವಿ ತಿಂಗಳಿಗೊಂದ್ಸಲ ಮಾಡೋದಕ್ಕೋಸ್ಕರ ಅದನ್ನ ತಿಂಗಳಿಗೊಂದ್ಸಲ ಮಾಡ್ಕೊಂಡು ಹೋಗಿದ್ದಾರೆ. 360 ದಿವಸ ಅಂತ ಅದು ಕ್ಯಾಲ್ಕುಲೇಷನ್. ಮೇಷ ಮಾಸದಿಂದ ಮೇಷ ಮಾಸದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಮೇಷ ರಾಶಿ ಅಂತ, ವೃಷಭ ಮಾಸದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ವೃಷಭ ರಾಶಿ ಅಂತ, ಮಿಥುನ ಮಾಸದಲ್ಲಿ ಸಂಕ್ರಮಣ ಆಗಿ ಮಿಥುನ ರಾಶಿಯಲ್ಲಿ ಇರೋಷ್ಟು 30 ದಿವಸಕ್ಕೂ ಮಿಥುನ ರಾಶಿ ಅಂತ ಹೇಳ್ತಾರೆ ಸರ್. ಒಂದು ನಿಮಿಷ, ಸೌರಮಾನ ಪದ್ಧತಿ ಫಾಲೋ ಮಾಡ್ತಾರಲ್ಲ, ಅವ್ರ ಸಂಕಲ್ಪ ಬಂದು ಸೌರಮಾನೇನ ಅಂದ್ಬಿಟ್ಟು ಅವ್ರ ಮಾಸ ಹೇಳ್ತಾರ ಅಥವಾ ನಮ್ದು ಚೈತ್ರ ಮಾಸ ಅಂತ ಹೇಳ್ತಾರೆ ಸರ್? ನೋಡಿ, ಈಗ ಅವರು ಸೌರಮಾನದಲ್ಲಿ ಮಾಡ್ತಕ್ಕಂಥವ್ರು ಸೌರಮಾನ ಪಂಚಾಂಗಕ್ಕೆ ಫಾಲೋ ಮಾಡ್ತಾ ಇದ್ರೆ ಸೌರಮಾನನೇ ಯೂಸ್ ಮಾಡ್ತಾರೆ ಸರ್. ಚಾಂದ್ರಮಾನ ಯಾರು ಯೂಸ್ ಮಾಡ್ತಾ ಇರ್ತಾರೋ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಣಂ ಅಂತ ಹೇಳ್ತಾರೆ. ಸೌರಮಾನ ಯೂಸ್ ಮಾಡ್ತಕ್ಕಂಥವ್ರು ಸಂವತ್ಸರ ಹೇಳ್ಬಿಟ್ಟು ಸೌರಮಾನದ ಮಾಸ ಹೇಳ್ತಾರೆ ಸರ್. ಇನ್ಯಾವುದು ಪ್ರಶ್ನೆ ಇದೆಯಾ? ಕ್ಲಾಸದ ಲೈವ್ ರೆಕಾರ್ಡಿಂಗ್ ಕೊಡ್ತೀರಾ ಸರ್ ಗುರುಗಳೇ? ಏನ್ ಹೇಳಿ, ನಿಮ್ಮ ಹೆಸರು ಸರ್? ಕ್ಲಾಸ್ ರೆಕಾರ್ಡಿಂಗ್ ಇರುತ್ತಾ? ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಕಳ್ಸ್ಕೊಡ್ತೀನಿ ಸರ್. ಫುಲ್ ಕ್ಲಾಸ್ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ. ನೆನ್ನೆ ಕ್ಲಾಸ್ ಆಯ್ತಲ್ಲ ಅದು ಕಳ್ಸಿದ್ರಿ ಗ್ರೂಪ್ ಅಲ್ಲಿ, ಇನ್ನೊಂದ್ಸಲ ಆಗ್ತಿರೋದು ನಂಗೆ. ಗುರುಜಿ ಊಟ ಆಯ್ತಾ? ಊಟ ಮಾಡ್ಬೇಕಪ್ಪ ಗುರುಗಳೇ. ಇವತ್ತಿಂದ ಒಂಚೂರು ಎಕ್ಸ್ಪ್ಲೈನ್ ಮಾಡಿರೋದು ಗ್ರೂಪ್ ಆಗ್ತದೆ. ಸರಿಯಾಗಿ ಕೇಳಿಸಿಲ್ಲ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಅಭಿಷೇಕ್ ಸ್ವಾಮಿ. ಅಭಿಷೇಕ್ ಸರ್ ಅವ್ರು ಹೇಳಿ. ಇವತ್ತಿನ ಮಾಡಿರೋದು ರೆಕಾರ್ಡಿಂಗ್ ಒಂಚೂರು ಗ್ರೂಪ್ ಆಗ್ತೀರಾ ಗುರುಗಳ? ಆಗ್ತೀರಿ ಸರ್, ಆಗ್ತೀರಿ. ನಾಳೆ ಕಳಿಸ್ಕೊಡ್ತೀನಿ ರೆಕಾರ್ಡಿಂಗ್. ನಮಸ್ತೆ ಗುರುಗಳೇ. ಧನ್ಯವಾದಗಳು. ಈಗ ಪ್ರಶ್ನೆಗಳು ಮುಗಿದ್ರೆ ಕಾಲಿಂದ ಡ್ರಾಪ್ ಆಗ್ಬೋದು ಸರ್. ಪ್ರಶ್ನೆಗಳಿದ್ರೆ ಮಾತ್ರ
ನಿಮ್ ಪ್ರಶ್ನೆ ಕೇಳಬಹುದು. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಗುರುಗಳೇ. ನಮಸ್ತೆ, ನಿಮ್ಮ ಹೆಸರು ಸರ್? ಧನ್ಯವಾದಗಳಮ್ಮ. ನಾನು ಸರ್ ರಮೇಶ್ ಆಚಾರ್ಯ ಸರ್ ಹುಬ್ಬಳ್ಳಿಯಿಂದ. ಹೇಳಿ ಆಚಾರ್ಯರೇ. ಹಾ ಸರ್ ಚೆನ್ನಾಗಿ ಸರ್, ಚೆನ್ನಾಗಿ ಮುಡಿ ಬರ್ತಾ ಇದೆ ನಿಮ್ದೆಲ್ಲ ಅಭ್ಯಾಸ ಚೆನ್ನಾಗಿ ಸರ್, ಕ್ಲಿಯರ್ ಇದೆ ಎಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆ ಬೇಸಿಕ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಒಳ್ಳೆ ಮುಹೂರ್ತ ಮೂಡಿ ಬರ್ತಾ ಇದೆ ಸರ್, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಧನ್ಯವಾದ. ಧನ್ಯವಾದಗಳು ಸರ್.